च एकदन्तं द्वितीयकम् एकादशं गणपतिं द्वादशं तु गजाननं द्वादशैतानि नामानि त्रिसन्ध्ययः पठे नरः न च विघ्नभयं तस्य सर्वसिद्धिकरं प्रभो. The following 2RRR program broadcast in the Kannada language is supported by the Community Broadcasting Foundation of Australia. ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣೆ ಆಷಾಢ ಮಾಸ ಕೃಷ್ಣ ಪಕ್ಷ ದಶಮಿ ಜುಲೈ ತಿಂಗಳ 20ನೆಯ ತಾರೀಕು ಇವತ್ತಿನ 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಮಹೇಶ್ ರಾವ್. ಇವತ್ತಿನ ನಮ್ಮ ನೇರ ಪ್ರಸಾರ 2RRR ನಿಲಯದ ಹೆನ್ಲಿ ಸ್ಟುಡಿಯೋಯಿಂದ ಮೂಡಿಬರ್ತಾ ಇದೆ. ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ ಪ್ರತಿ ಭಾನುವಾರ 1-2 2RRR ಕ್ಷೇತ್ರದ 88.5 FM ತರಂಗಾಂತರದಲ್ಲಿ, ಅಂತರ್ಜಾಲದಲ್ಲಿ tunein.com ಹಾಗೂ ನಿಮ್ಮ ಮೊಬೈಲ್ ಫೋನ್ ಟ್ಯಾಬ್ಲೆಟ್ಗಳಲ್ಲಿ ಸಿಂಪಲ್ ರೇಡಿಯೋ ಅಂತ ಆ್ಯಪ್ನ ಡೌನ್ಲೋಡ್ ಮಾಡಿದ್ರೆ ನಮ್ಮ ಕಾರ್ಯಕ್ರಮನ ನೀವು ಕೇಳಬಹುದು. ಹಾಗೂ ನಮ್ಮ ಕಾರ್ಯಕ್ರಮ ಮುಗಿದ ನಂತರ ಕಾರ್ಯಕ್ರಮದ ರೆಕಾರ್ಡಿಂಗ್ನ ನಮ್ಮ ಫೇಸ್ಬುಕ್, ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ ಅಪ್ಲೋಡ್ ಮಾಡ್ತೀವಿ. ನಿಮಗೆ ಬಿಡುವಾದಾಗ ಕಾರ್ಯಕ್ರಮನ ಕೇಳಬಹುದು. ನಮ್ಮ ಕಾರ್ಯಕ್ರಮದ ಬೆಳವಣಿಗೆಗೆ ನಿಮ್ಮ ಅಭಿಪ್ರಾಯ, ಸಲಹೆ, ಅನಿಸಿಕೆ ಹಾಗೂ ಟೀಕೆ ಬಹಳನೇ ಮುಖ್ಯ. ನೀವು ಸಿಡ್ನಿಯಿಂದ 98162777, ಆಸ್ಟ್ರೇಲಿಯಾದ ಬೇರೆ ರಾಜ್ಯಗಳಿಂದ 0298162777 ಹಾಗೂ ಪ್ರಪಂಚದಾದ್ಯಂತ +61298162777ಗೆ ಕರೆ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು. ಅಲ್ಲದೆ ನಮ್ಮ ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋದರೆ ಅಲ್ಲಿ ಕಮೆಂಟ್ ಕೂಡ ಮಾಡ್ಬೋದು. ಇವತ್ತು ನನ್ನ ಜೊತೆ ಸ್ಟುಡಿಯೋಲಿ ಡಾಕ್ಟರ್ ಸಿಡ್ನಿ ಶ್ರೀನಿವಾಸ್ ಅವರಿದ್ದಾರೆ. ನಮಸ್ಕಾರ. ನಮಸ್ಕಾರ. ಸೊ ಅಂಕಲ್, ಜುಲೈ 14, 2025 ಕನ್ನಡ ಚಲನಚಿತ್ರದ ಚಿತ್ರರಂಗದ ಮೊದಲನೆಯ ಸೂಪರ್ ಸ್ಟಾರ್ ಅಂತ ಕರೀತಾರೆ ಅವ್ರನ್ನ. ಅಭಿನಯ ಸರಸ್ವತಿ ಡಾಕ್ಟರ್ ಬಿ ಸರೋಜಾದೇವಿ ಅವರು ನಿಧನರಾದರು. ಸೊ ಅದ್ರ ಬಗ್ಗೆ ಇವತ್ತು ವಿಶೇಷ ಖಂಡಿತ. ಆಮೇಲೆ ಡೆತ್ ಮಶ್ರೂಮ್ ಕೇಸ್ ಬಗ್ಗೆ ಅವರು ಡಾಕ್ಟರ್ ವಿನಿತೆ ಶರ್ಮಾ ಅವರು ಅದು ಕಳಿಸಿದ್ದಾರೆ. ಹಾಗೂ ಶಾಪಗಳು ಮತ್ತು ವರಗಳು ಮುಂದುವರಿಯುತ್ತೆ. ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಹಾಡು ಕೇಳೋಣ. ಗೌರಿ ಪ್ರಿಯ ಜಗನ್ಮೋಹನ
ಕಣ್ಣನ ಪೂಜೆಗೆ ನೀನೊಲಿದೆ, ಅಲ್ಲಮ ಪ್ರಭುವಾಗಿ ಮಾಯೆಯ ಗೆಲಿದೆ. ಬೇಡರ ಕಣ್ಣನ ಪೂಜೆಗೆ ನೀನೊಲಿದೆ, ಅಲ್ಲಮ ಪ್ರಭುವಾಗಿ ಮಾಯೆಯ ಗೆಲಿದೆ. ಬಲ್ಲಿದ ಬಸವಂಗೆ ಕುಲದೈವ ನೀನಾದೆ, ಬಲ್ಲಿದ ಬಸವಂಗೆ ಕುಲದೈವ ನೀನಾದೆ. ಮಹಾದೇವಿ ಅಕ್ಕನ ಚೆನ್ನ ಮಲ್ಲಿಕಾರ್ಜುನ ಶರಣಮ್ಮೆನ ಶಶಿಭೂಷಣ ಗೌರಿ ಪ್ರಿಯ ಜಗನ್ಮೋಹನ ಶರಣಮ್ಮೆನ ಶಶಿಭೂಷಣ ಗೌರಿ ಪ್ರಿಯ ಜಗನ್ಮೋಹನ ಶರಣಮ್ಮೆನ ಶಶಿಭೂಷಣ. ಜನವರಿ 7, 1938ರಲ್ಲಿ ಬೆಂಗಳೂರಿನಲ್ಲಿ ಹುಟ್ಟಿದ್ದು ಡಾಕ್ಟರ್ ಬಿ ಸರೋಜಾದೇವಿಯವರು. ಕನ್ನಡ, ತಮಿಳು, ತೆಲುಗು ಹಾಗೂ ಹಿಂದಿ ಭಾಷೆಗಳಲ್ಲಿ 200ಕ್ಕಿಂತ ಹೆಚ್ಚು ಸಿನಿಮಾಲವರು ಪಾತ್ರ ಮಾಡಿದಾರಂತೆ. ಡಾಕ್ಟರ್ ರಾಜ್ಕುಮಾರ್, MGR, ಶಿವಾಜಿ ಗಣೇಶನ್, ದಿಲೀಪ್ ಕುಮಾರ್ ಅಂತ ಹಲವಾರು ಕಲ್ಪಲು ವಿಜಯನಗರದ ವೀರಪುತ್ರ ಮೊದಲನೇ ಕನ್ನಡ ಸಿನಿಮಾ ಇರಬೇಕಲ್ವಾ ಆಕೆ ಮಾಡಿರೋದು? ಇರಬಹುದು. ಇಲ್ಲ, ಇದು ಅನ್ಸತ್ತೆ ಕಾಳಿದಾಸ, ಮಹಾಕವಿ ಕಾಳಿದಾಸ, ಮಹಾಕವಿ. ನಾನು ನೋಡಿದ ಮೊದಲನೇ ಸಿನಿಮಾ ಇದು 1955ರಲ್ಲಿ ಅವರು ಇದು ಮಾಡಿದ್ದಾರೆ, ಕಾಳಿದಾಸ, ಮಹಾಕವಿ ಕಾಳಿದಾಸ. ಅದಕ್ಕೆ ನ್ಯಾಷನಲ್ ಅವಾರ್ಡ್ ಕೂಡ ಬಂತು. ಸೊ ಅದೇ ಅವ್ರ ತಂದೆ ಬಂದು ಪೊಲೀಸ್ ಆಫೀಸರು ಭೈರಪ್ಪ ಅಂತ, ಆ್ಯಂಡ್ ಅವರ ತಾಯಿ ರುದ್ರಮ್ಮ. ಅವರ ಕೊನೆಯ ಪುತ್ರಿ ಡಾಕ್ಟರ್ ಸರೋಜಾದೇವಿ. ಅವ್ರಿಗೆ ಚಿಕ್ಕಂದ್ರಿಂದ ಶಿಕ್ಷಕಿ ಆಗಬೇಕು ಅಂತ, ಟೀಚ್ ಮಾಡಬೇಕು ಅಂತ ತುಂಬಾ ಇತ್ತಂತೆ. ಆದರೆ ಅವರು ಸೆಂಟ್ ಟೆರೇಸಾ ಸ್ಕೂಲ್ ಚಾಮರಾಜಪೇಟೆಯಲ್ಲಿ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಚಿತ್ರರಂಗಕ್ಕೆ ಅವರ ಪ್ರವೇಶ ಆಗಿದ್ದು ಬಹಳ ಆಕಸ್ಮಿಕ. ಚಲನಚಿತ್ರ ನಿರ್ಮಾಪಕರು ಹೊನ್ನಪ್ಪ ಭಾಗವತರವರು ಡಾಕ್ಟರ್ ಬಿ ಸರೋಜಾದೇವಿ ಅವರು 13 ವರ್ಷ ಇರಬೇಕಾದ್ರೆ ಅವರ ಸ್ಕೂಲಲ್ಲಿ ಒಂದು ಪ್ರದರ್ಶನ ನಡೀತಿತ್ತಂತೆ. ಅದನ್ನು ನೋಡಿ ಅವರ ತಾಯಿಯವ್ರ ಹತ್ರ ಮಾತಾಡಿ ಅವರ ತಾಯಿಯವರು ಒತ್ತಾಯ ಮಾಡಿ ಚಲನಚಿತ್ರಕ್ಕೆ ಅವರು ಅಂತ. ಬೆಂಗಳೂರಿನಿಂದ ನಮ್ಮ ಶ್ರೀಮತಿ ಪುಷ್ಪಾ ದೀಕ್ಷಿತ್ ಅವರು ಡಾಕ್ಟರ್ ಬಿ ಸರೋಜಾದೇವಿ ಬಗ್ಗೆ ಒಂದು ಅಂಕಣ ಕಳಿಸಿದ್ದಾರೆ. ಅದನ್ನು ಈಗ ಕೇಳೋಣ. ಏನು ಕಪ್ಪ? ನಾವು ನಿಮಗೆ ಕಪ್ಪ ಕೊಡಬೇಕೆ? ಕಬ್ಬು ತಿನ್ನುವುದನ್ನು ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೆ? ಏಕೆ? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ. ನಿಮಗೇಕೆ ಕೊಡಬೇಕು ಕಪ್ಪ? ನಮ್ಮವರೊಂದಿಗೆ ಉತ್ತಿರಾ, ಬಿತ್ತಿರಾ, ನೀರು ಹಾಯಿಸಿ ನಾಟಿ ನೆಟ್ಟಿರಾ, ಹೊರೆ ಹೊತ್ತಿರಾ, ದಣಿದವರಿಗೆ ಅಂಬಲಿ ಕಾಯಿಸಿ ಕೊಟ್ಟಿರಾ? ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಅಣ್ಣ ತಮ್ಮಂದಿರೇ, ನೆಂಟರೇ, ಇಷ್ಟರೇ, ದಾಯಾದಿಗಳೇ? ನಿಮಗೇಕೆ ಕೊಡಬೇಕು ಕಪ್ಪ? ಕಿತ್ತೂರು ರಾಣಿ ಚೆನ್ನಮ್ಮನ ಈ ಮಾತುಗಳನ್ನ ಕೇಳಿದಾಗ ನಮ್ಮೆಲ್ಲರ ಮುಂದೆ ಬರೋದು ಅತ್ಯದ್ಭುತ ನಟನೆಯಿಂದ ಇಂದಿಗೂ ಮನೆ ಮಾತಾಗಿರುವ ಚಲನಚಿತ್ರ ತಾರೆ ಬಿ ಸರೋಜಾದೇವಿಯವರು. ಬಹುಶಃ ಸಿನಿಮಾ ನಟರಿಗೆ ತಾರೆಗಳು ಅಂದ್ರೆ ನಕ್ಷತ್ರಗಳು ಅಂತ ಕರೆಯೋದು ಸರಿನೇ ಅನ್ಸುತ್ತೆ. ಯಾಕಂದ್ರೆ ಅವರು ಎಂದಿಗೂ ತಮ್ಮ ಕಲಾ ಪ್ರತಿಭೆಯಿಂದ ನಕ್ಷತ್ರಗಳಂತೆ ದೂರದಲ್ಲಿದ್ರೂ ಪ್ರಕಾಶಮಾನರಾಗಿ ರಾರಾಜಿಸ್ತಾ ಇರ್ತಾರೆ. ಚಿತ್ರರಂಗದ ಮಹಾನ್ ಹಿರಿಯ ಕಲಾವಿದೆ ಬಿ ಸರೋಜಾದೇವಿಯವರು, ಡಾಕ್ಟರ್ ಬಿ ಸರೋಜಾದೇವಿಯವರು ನಿಧನರಾಗಿದ್ದಾರೆ. ಡಾಕ್ಟರ್ ಬಿ ಸರೋಜಾದೇವಿ ಭಾರತೀಯ ಚಿತ್ರರಂಗಕ್ಕೆ ಸಂದ ಕರ್ನಾಟಕದ ಭವ್ಯ ಕೊಡುಗೆ. ಅವರು ಕನ್ನಡದಲ್ಲಷ್ಟೇ ಅಲ್ಲದೆ ತಮಿಳು, ತೆಲುಗು, ಹಿಂದಿ ಚಿತ್ರರಂಗಗಳಲ್ಲಿ ಅಪಾರ ಜನಪ್ರಿಯತೆ ಗಳಿಸಿದ ಮೇರು ಕಲಾವಿದೆ. ಸರೋಜಾದೇವಿಯವರು 1938 ಜನವರಿ 7 ಬೆಂಗಳೂರಿನಲ್ಲಿ ಜನಿಸಿದ್ರು. ತಂದೆ ಭೈರಪ್ಪನವರು ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು. ತಾಯಿ ರುದ್ರಮ್ಮ. ಡಾಕ್ಟರ್ ಬಿ ಸರೋಜಾದೇವಿಯವರು ಕನ್ನಡದ ಮಹಾನ್ ಕಲಾವಿದರಾಗಿದ್ದ ದಿವಂಗತ ಹೊನ್ನಪ್ಪ ಭಾಗವತರ್ ಅವರ ಮಹಾಕವಿ ಕಾಳಿದಾಸ ಚಿತ್ರದ ಮೂಲಕ 1955ರಲ್ಲಿ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದ್ರು. ಕನ್ನಡ ಚಿತ್ರರಂಗದಲ್ಲಿ ಆ ಚಿತ್ರಕ್ಕೆ ಮಹತ್ವದ ಸ್ಥಾನವಿದೆ. ಅದೇ ವರ್ಷದಲ್ಲಿ ಬಿ ಸರೋಜಾದೇವಿಯವರು ಶ್ರೀರಾಮ ಪೂಜಾ ಚಿತ್ರದಲ್ಲಿ ನಟಿಸಿದರು.
1957ರಲ್ಲಿ ಎನ್ ಟಿ ರಾಮರಾಯರ ಚಿತ್ರ ಪಾಂಡುರಂಗ ಮಹಾತ್ಮೆಯಲ್ಲಿ ನಟಿಸಿದರು. ಅದೇ ವರ್ಷ ಕನ್ನಡ ಚಿತ್ರರಂಗದ ಪ್ರಸಿದ್ಧ ಚಿತ್ರ ರತ್ನಗಿರಿ ರಹಸ್ಯದಲ್ಲಿ ಕೂಡ ನಟಿಸಿದರು. 1958ರಲ್ಲಿ ಅಣ್ಣ ತಂಗಿ, ಭೂ ಕೈಲಾಸ ಚಿತ್ರಗಳಲ್ಲಿ ನಟಿಸಿದ ಅವರು ತಮಿಳು ಚಿತ್ರರಂಗದಲ್ಲಿ ಜಮಿನಿ ಗಣೇಶನ್ ಅಭಿನಯದ ಚಿತ್ರವೊಂದಕ್ಕೆ ಆಹ್ವಾನ ಪಡೆದರು. ಅದೇ ವರ್ಷದಲ್ಲಿ ತಮಿಳಿನಲ್ಲಿ ಮೇರುನಟ MG ರಾಮಚಂದ್ರನ್ ಅವರ ನಾಡೋಡಿ ಮನ್ನನ್, ಶಿವಾಜಿ ಗಣೇಶನ್ ಅವರ ಶಭಾಸ್ ಮೀನಾ ಮತ್ತು ಕನ್ನಡದ ಮೇರು ಚಿತ್ರ ನಿರ್ಮಾಪಕ, ನಿರ್ದೇಶಕ, ನಟ BR ಪಂತುಲು ಅವರ ಸ್ಕೂಲ್ ಮಾಸ್ಟರ್ ಚಿತ್ರದಲ್ಲಿ ಬೆಳಗಿದರು. ಮುಂದಿನ ವರ್ಷದಲ್ಲಿ ಹಿಂದಿ ಚಿತ್ರರಂಗದ ಧ್ರುವ ತಾರೆ ದಿಲೀಪ್ ಕುಮಾರ್ ಅವರೊಂದಿಗೆ ಪೈಗಂ, ತೆಲುಗಿನ ಮತ್ತೋರ್ವ ಮಹಾನ್ ಕಲಾವಿದ ಅಕ್ಕಿನೇನಿ ನಾಗೇಶ್ವರ ರಾಯರೊಂದಿಗೆ ಪೆಳ್ಳಿ ಸಂದಡಿ ಚಿತ್ರಗಳಲ್ಲಿ ಅಭಿನಯಿಸಿದರು. ಹಿಂದಿಯಲ್ಲಿ ಅಶೋಕ್ ಕುಮಾರ್, ರಾಜೇಂದ್ರ ಕುಮಾರ್, ಶಮ್ಮಿ ಕಪೂರ್, ಅಜಿತ್, ಭರತ್ ಭೂಷಣ್, ಸುನಿಲ್ ದತ್ ಮುಂತಾದ ಜನಪ್ರಿಯ ನಟರೊಡನೆ ಕೂಡ ಹಲವಾರು ಚಿತ್ರಗಳಲ್ಲಿ ನಟಿಸಿದರು. ಕನ್ನಡದ ಕುಮಾರತ್ರಯರಾದ ರಾಜ್ಕುಮಾರ್, ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್ ಅವರೊಡನೆ ನಟಿಸಿದ್ದು ಕೂಡ ನಮಗೆಲ್ಲ ತಿಳಿದಿರುವ ವಿಚಾರ. ಹೀಗೆ ನಿರಂತರ ಯಶಸ್ವಿ ಚಿತ್ರಗಳಿಂದ, ತಮ್ಮ ವಿಶಿಷ್ಟ ಪ್ರತಿಭೆ, ಸೌಂದರ್ಯ ಪ್ರಜ್ಞೆಗಳಿಂದ, ಉತ್ತಮ ನಡತೆ, ಸೌಜನ್ಯ, ಸುಶೀಲತೆಗಳಿಂದ ಅವರು ಅಪಾರ ಜನಪ್ರಿಯತೆ ಪಡೆದರು. ಬಿ ಸರೋಜಾದೇವಿ ಅವರಿಗಿದ್ದ ಇತರ ಚಿತ್ರರಂಗದ ಬೇಡಿಕೆಗಳನ್ನ ಗಮನಿಸಿದಾಗ ಶ್ರೀಮಂತಿಕೆಯ ದೃಷ್ಟಿಯಿಂದ ಹಿರಿಯ ಸ್ಥಾನದಲ್ಲಿದ್ದ ಆಭಾಷಾ ಚಿತ್ರರಂಗಗಳಿಗೆ ತಮ್ಮನ್ನು ಸೀಮಿತಗೊಳಿಸಿಕೊಳ್ಳುವುದು ಅವರಿಗೆ ಖಂಡಿತ ಸಾಧ್ಯವಿತ್ತು. ಹೀಗಿದ್ರೂ ಅವರು ತಮ್ಮ ಮೂಲ ನೆಲೆಯಾದ ಕನ್ನಡ ಚಿತ್ರರಂಗಕ್ಕೆ ಸಮಾನ ಗೌರವ, ಮನ್ನಣೆ ನೀಡಿ ಉತ್ತಮ ಚಿತ್ರಗಳಲ್ಲಿ ನಟಿಸಿದರು. ಜಗಜ್ಯೋತಿ ಬಸವೇಶ್ವರ, ವಿಜಯನಗರದ ವೀರಪುತ್ರ, ಕಿತ್ತೂರು ರಾಣಿ ಚೆನ್ನಮ್ಮ, ಅಮರಶಿಲ್ಪಿ ಜಕಣಾಚಾರಿ, ಮಲ್ಲಮ್ಮನ ಪವಾಡ, ಲಕ್ಷ್ಮೀ ಸರಸ್ವತಿ, ತಂದೆ ಮಕ್ಕಳು, ಪಾಪ ಪುಣ್ಯ, ಶ್ರೀಕೃಷ್ಣ ರುಕ್ಮಿಣಿ ಸತ್ಯಭಾಮ, ನ್ಯಾಯವೇ ದೇವರು, ಸಹಧರ್ಮಿಣಿ, ಶ್ರೀ ಶ್ರೀನಿವಾಸ ಕಲ್ಯಾಣ, ಗೃಹಿಣಿ, ಕಥಾಸಂಗಮ, ಬಬ್ರುವಾಹನ, ಭಾಗ್ಯವಂತರು ಮುಂತಾದ ಚಿತ್ರಗಳಲ್ಲಿ ನಟಿಸಿ ಕನ್ನಡಿಗರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದರು. ಈ ಒಂದೊಂದು ಸಿನಿಮಾವನ್ನ ನೆನಪಿಸ್ಕೊಂಡ್ರು ಅವರ ಅಭಿನಯ ಕಣ್ಣು ಮುಂದೆನೆ ಬರುತ್ತೆ. ಬಿ ಸರೋಜಾದೇವಿ ಅವರ ರಾಷ್ಟ್ರ ಪ್ರಶಸ್ತಿ ವಿಜೇತ ಚಿತ್ರ ಕಿತ್ತೂರು ರಾಣಿ ಚೆನ್ನಮ್ಮ, ಅಮರಶಿಲ್ಪಿ ಜಕಣಾಚಾರಿ, ನ್ಯಾಯವೇ ದೇವರು ಚಿತ್ರಗಳಂತೂ ಕನ್ನಡಿಗರ ಹೃದಯದಲ್ಲಿ ಚಿರಸ್ಥಾಯಿಯಾಗಿವೆ. ತಂತ್ರಜ್ಞರಾದ ಶ್ರೀ ಹರ್ಷ ಅವರನ್ನ ವಿವಾಹವಾದ ಬಿ ಸರೋಜಾದೇವಿಯವರು ಎಷ್ಟೇ ಜನಪ್ರಿಯರಾಗಿದ್ದ ಸಂದರ್ಭದಲ್ಲೂ ತಮ್ಮ ಬಗ್ಗೆ ಕಿಂಚಿತ್ತೂ ಗಾಳಿ ಸುದ್ದಿ ಹಬ್ಬೋದಕ್ಕೆ ಆಸ್ಪದ ಕೊಟ್ಟವರಲ್ಲ. ಚಿತ್ರರಂಗದ ಬಣ್ಣದ ಲೋಕದಲ್ಲಿದ್ದು ಹೇಗೆ ಬದುಕಬೇಕು ಅನ್ನೋದಕ್ಕೆ ನಿದರ್ಶನವಾಗಿ ಔನ್ನತ್ಯದಿಂದ ಬದುಕಿದವರವರು. ಬಿ ಸರೋಜಾದೇವಿಯವರು ಕನ್ನಡ ಚಲನಚಿತ್ರ ವಾಣಿಜ್ಯ ನಿಗಮ ಕಂಠೀರವ ಸ್ಟುಡಿಯೋಗಳಿಗೆ ಅಧ್ಯಕ್ಷರಾಗಿ ಕೂಡ ಕೆಲವು ಸಮಯ ಕಾರ್ಯನಿರ್ವಹಿಸಿದರು. ಡಾಕ್ಟರ್ ಬಿ ಸರೋಜಾದೇವಿಯವರಿಗೆ ಪದ್ಮಶ್ರೀ, ಪದ್ಮಭೂಷಣ ಪ್ರಶಸ್ತಿಗಳು ಲಭಿಸಿದ್ದವು. ಬೆಂಗಳೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿತ್ತು. ಆಂಧ್ರಪ್ರದೇಶ ಸರ್ಕಾರ, ತಮಿಳುನಾಡು ಸರ್ಕಾರ ಹಿರಿಯ ಗೌರವ ಪ್ರಶಸ್ತಿಗಳನ್ನು ಅವರಿಗೆ ಸಲ್ಲಿಸಿತ್ತು. ಭಾರತದ ಕೇಂದ್ರ ಸರ್ಕಾರ ಸ್ವಾತಂತ್ರ್ಯ ಬಂದ 60 ವರ್ಷದ ಸಂದರ್ಭದಲ್ಲಿ ಜೀವಮಾನದ ಸಾಧನೆಗಾಗಿ ಬಿ ಸರೋಜಾದೇವಿಯವರನ್ನ ಸನ್ಮಾನಿಸಿತ್ತು. ಕಲೆಗಾಗಿ ಬದುಕಿ ತಮ್ಮ ಎಲ್ಲ ಕಾರ್ಯದಲ್ಲೂ ಘನತೆ, ಸೌಂದರ್ಯಗಳನ್ನು ಮೆರೆದಿದ್ದ ಡಾಕ್ಟರ್ ಬಿ ಸರೋಜಾದೇವಿಯವರು 2025 ಜುಲೈ 14ರಂದು ನಿಧನರಾದರೂ ಅವರು ಕಲಾ ರಸಿಕರ ಮನದಲ್ಲಿ ಎಂದೆಂದೂ ಚಿರಸ್ಥಾಯಿಯಾಗಿರ್ತಾರೆ. ಧನ್ಯವಾದಗಳು ಶ್ರೀಮತಿ ಪುಷ್ಪಾ ದೀಕ್ಷಿತ್ ಅವರಿಗೆ. ಅವ್ರು ಹೇಳಿದ ಕರೆಕ್ಟು ಅಲ್ವಾ? ನಾವು ಎಷ್ಟೊಂದು ಚಲನಚಿತ್ರ ನಟರನ್ನ ನಾವು ನೋಡೇ ಇರಲ್ಲ, ಬಟ್ ಆದ್ರೇನು ಅವರು ನಮ್ಗೆ ಯಾವಾಗಲೂ ಅಮರ. ಖಂಡಿತ. ಆದರೂ ಪುಷ್ಪಾ ದೀಕ್ಷಿತ್ ಅವರ ಒಂದು ಇದು ಮಾಡ್ತಾರಲ್ಲ, ಒಂದು ಯಾವ್ದಾರ ವಿಚಾರ ನಮ್ಮ ಮುಂದೆ ಇಡ್ತಾರಲ್ಲ, ತುಂಬ ಚೆನ್ನಾಗಿ ಇಡ್ತಾರೆ. ಅಷ್ಟು ರಂಜಕವಾಗಿ, ಅಷ್ಟು ಆಕ್ಯುರೇಟ್ ಆಗಿ ಹೇಳೋದು ತುಂಬ ಚೆನ್ನಾಗಿತ್ತು. ಅದೇ, ಧನ್ಯವಾದಗಳು ಶ್ರೀಮತಿ ಪುಷ್ಪಾ ದೀಕ್ಷಿತ್ ಅವ್ರಿಗೆ. ಅದೇ ಅವ್ರು ಹೇಳ್ದಂಗೆ ಡಾಕ್ಟರ್ ಬಿ ಸರೋಜಾದೇವಿಯವರ ಮೊದಲನೆಯ ಕನ್ನಡ ಚಲನಚಿತ್ರ 1955, 17 ವರ್ಷ ಇದ್ದಾಗ ಮಹಾಕವಿ ಕಾಳಿದಾಸ, ಈ ಚಲನಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಕೂಡ ಸಿಕ್ತಂತೆ. ಆ ನಂತರ ಅದೇ ತಮಿಳು, ತೆಲುಗು, ಹಿಂದಿ ಚಲನಚಿತ್ರಗಳಲ್ಲಿ ಅವರು ಎಲ್ಲ ದೊಡ್ಡ ನಾಯಕರ ಜೊತೆ ನಾಯಕಿಯಾಗಿ ಪಾತ್ರ ಮಾಡಿದ್ದಾರೆ. ಬಿ ಸರೋಜಾದೇವಿಯವರು 1955ರಿಂದ 1978ರವರೆಗೆ 23 ವರ್ಷ ಕಾಲ 154 ಚಿತ್ರಗಳಲ್ಲಿ ನಾಯಕಿಯಾಗಿ ಅಭಿನಯಿಸಿದ್ರಂತೆ. ನೋಡಿ, ಅದೊಂದು ದಾಖಲೆ.
ಇಲ್ಲಿವರೆಗೂ ಯಾರು ಭಾರತದಲ್ಲಿ ಯಾವ ನಟಿಯೂ ಅದನ್ನು ಇದು ಮುರಿದಿಲ್ಲ, ಆ ದಾಖಲೆನ ಮುರಿದಿಲ್ಲ ಅಂತ ಹೇಳ್ತಾರೆ. ಅದು ಮುರಿಯೋಕ್ಕೂ ಸಾಧ್ಯ ಇಲ್ಲ. ಈಗ ಇಲ್ಲಿ 154 ಸಿನಿಮಾ ಹೀರೋಯಿನ್ ಆಗಿ ಅಂದರೆ ಅದು. ಇನ್ನೊಂದು ದಾಖಲೆ ಅಂದರೆ 1955ರಿಂದ 1984ರವರೆಗೆ ಡಾಕ್ಟರ್ ಬಿ ಸರೋಜಾದೇವಿಯವರು ಯಾವುದೇ ಪೋಷಕ ಪಾತ್ರ ಮಾಡದೆ ಸತತವಾಗಿ 161 ಚಲನಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿರುತ್ತೆ ನೋಡಿ, ಎಲ್ಲ ಭಾಷೆಗಳಲ್ಲಿ, ಕನ್ನಡ, ತಮಿಳು, ತೆಲುಗು, ಹಿಂದಿ ಅಂತ. ಈಗ ಒಂದು ಸ್ಪಾನ್ಸರ್ ಸಂದೇಶ ಕೇಳೋಣ, ಆಮೇಲೆ ಕಾರ್ಯಕ್ರಮ ಮುಂದುವರಿಸೋಣ. 101 Music, an Australian production music catalog of over 250,000 track titles to suit your audio production needs. Music to propel the stories you want to tell. Whether it's a local brand advertisement or underscoring a television series, 101 Music delivers emotional solutions through music. Go to www.101.audio, search catalogs to license the music you need. 101 Music is a proud sponsor of 2RRR. Hi, I'm AJ to tell you about Cactus Imaging, a printer like no other, with large format commercial printing of the highest quality for billboards, banners, vehicle wraps, street furniture, retail displays and interior signage, building wraps and hoardings, fabric printing and much more. Yes, 2RRR sponsor Cactus Imaging, a printer like no other. For further inquiry, go to cactusimaging.com.au. Cactus Imaging, a printer like no other. Make new friends, listen to interesting guest speakers, or learn a new skill. You can also explore new interests and hobbies. There's so much to choose from when you become a member of your local Probus Club. Marsfield Combined Probus Club will meet next at Marsfield Community Centre 10 a.m. to noon Monday, August 25. Details Isabella 1300 630 488. Probus, new lease of life. 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ. ಸಿಡ್ನಿ ಕನ್ನಡ ಶಾಲೆಯವರು ದಾಸವರೇಣ್ಯ ಶ್ರೀ ವಿಜಯದಾಸರು ಚಲನಚಿತ್ರವನ್ನು ಪ್ರಸ್ತುತಪಡಿಸಿದ್ದಾರೆ. ಇವತ್ತು 20 ಜುಲೈ 2025. ಸಮಯ ಬಂದು 5:15. ಸ್ಥಳ ತುಂಗಾಬಿ ಈಸ್ಟ್ ಪಬ್ಲಿಕ್ ಸ್ಕೂಲ್, ಹ್ಯಾರಿಸ್ ರೋಡ್, ತುಂಗಾಬಿ, ನ್ಯೂ ಸೌತ್ ವೇಲ್ಸ್ 2145. ಟಿಕೆಟಿನ ದರ $10 ಮಾತ್ರ. ಹೆಚ್ಚಿನ ಮಾಹಿತಿಗೆ ಹಾಗೂ ಟಿಕೆಟ್ನ ಖರೀದಿ ಮಾಡಲು ಶ್ರೀ ನಾರಾಯಣ 0423634797 ಇಲ್ಲ ಶ್ರೀ ಶ್ರೀನಿವಾಸ ರಾವ್ 0420655509ಗೆ ಸಂಪರ್ಕ ಮಾಡಿ. ಶ್ರೀ ದಾಸವರೇಣ್ಯ ಶ್ರೀ ವಿಜಯದಾಸರು ಚಲನಚಿತ್ರ ಇವತ್ತು ಸಂಜೆ 5:15 ಮರಿಬೇಡಿ. ಹಾಗೂ ಡಾಕ್ಟರ್ ಬಿ ಸರೋಜಾದೇವಿಯವರು ಇನ್ನೊಂದು ದಾಖಲೆ ಅಂದರೆ 1955ರಿಂದ 1978ರವರೆಗೆ ಅವರು ಒಂದು ಇಲ್ಲ ಹೆಚ್ಚು ಚಲನಚಿತ್ರಗಳಲ್ಲಿ ಪ್ರಶಸ್ತಿ ಪ್ರತಿ ವರ್ಷ ಬಿಡುಗಡೆ ಆಗಿದೆಯಂತೆ. ಸೊ 1955ರಿಂದ 1978ರವರೆಗೂ ಪ್ರತಿ ವರ್ಷ ಒಂದು ಇಲ್ಲ ಇದು ಮೋರ್ ದೆನ್ ಒನ್ ಚಲನಚಿತ್ರನ ಅವರು ರಿಲೀಸ್ ಮಾಡಿದಾರಂತೆ. ಅಲ್ಲದೆ 1955ರಿಂದ 1963ವರೆಗೆ ಚಲನಚಿತ್ರ ರಂಗಕ್ಕೆ ಅವರು ಕಾಲಿಟ್ಟಾದ್ಮೇಲೆ 8 ವರ್ಷ 62 ಚಲನಚಿತ್ರದಲ್ಲಿ ಅವರು ನಾಯಕಿಯಾಗಿ ನಟನೆ ಮಾಡಿದ್ದಾರೆ. ಸೊ ಅದೇ ಅವರಿದ್ದಾಗ ಗೊತ್ತಾಗಲ್ಲ, ಇಲ್ಲದೆ ಇದ್ದಾಗ ನಾವು ರಿಸರ್ಚ್ ಮಾಡ್ತೀವಿ, ಹೊರಗಡೆ ಬರುತ್ತೆ. ಅದೇ ಈಗ ನಮ್ಮ ಸಿಡ್ನಿಯ ಶ್ರೀಮತಿ ಲಕ್ಷ್ಮೀ ಶೇಖರ್ ಅವರು ಒಂದು ಮಾಹಿತಿ ಕಳಿಸಿದ್ದಾರೆ, ಅದನ್ನು ಈಗ ಕೇಳೋಣ. ಇವತ್ತು ನಾನು ನಮ್ಮ ಬಿ ಸರೋಜಾದೇವಿ, ನಮ್ಮ ಕನ್ನಡ ಚಿತ್ರದ ಅಭಿನಯ ಸರಸ್ವತಿ ಅವರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಈಗ ಮೊನ್ನೆ ತಾನೇ 14ನೇ ತಾರೀಕು ಜುಲೈ ನಮ್ಮನ್ನೆಲ್ಲ ಅವರು ಅಗಲಿ ಹೋಗಿದ್ದಾರೆ. ಅವರು 1938 ಜನವರಿ 7 ಅವರು ಒಂದು ರೈತ ಕುಟುಂಬದಲ್ಲಿ ಬೆಂಗಳೂರಿನಲ್ಲಿ ಅವರ ಜನನ ಆಗತ್ತೆ. ಅಂಥ ಒಂದು ರೈತ ಕುಟುಂಬದಲ್ಲಿ ಹುಟ್ಟಿದಂತ ಹೆಣ್ಣು ಮಗಳು ಚಲನಚಿತ್ರದಲ್ಲಿ ಇಂಥ ದೊಡ್ಡ ಸಾಧನೆಯನ್ನ ಮಾಡಿರೋದು ನಮ್ಮ ಎಲ್ಲ ಕನ್ನಡಿಗರ ಹೆಮ್ಮೆಯಾಗಿದೆ. ಅವರು 161 ಸಿನಿಮಾಗಳಲ್ಲಿ ನಾಯಕಿ ನಟಿಯಾಗಿ ನಟಿಸಿದ್ದಾರೆ. ಅವರು 29 ಸಿನಿಮಾಗಳಲ್ಲಿ MGR ಜೊತೆ ನಾಯಕಿಯಾಗಿದ್ದಾರೆ. ಆ ಕಾಲದಲ್ಲಿ MGR ಜೊತೆ ನಾಯಕಿಯಾಗಿದ್ದವರು
ಶಿವಾಜಿ ಗಣೇಶನ್ ಜೊತೆ ನಾಯಕಿಯಾಗಿ ಪಾತ್ರ ಸಿಗ್ತಿರ್ಲಿಲ್ಲ. ಶಿವಾಜಿ ಗಣೇಶನ್ ಜೊತೆ ಮಾಡ್ತಾ ಇದ್ದವರು MGR ಜೊತೆ ಮಾಡ್ತಿರ್ಲಿಲ್ಲ. ಅಂಥದ್ದೊಂದು ಟ್ರೆಂಡ್ ಅಥವಾ ಅಂಥ ಒಂದು ಪರಿಸ್ಥಿತಿ ಇದ್ದ ಸಮಯದಲ್ಲಿ ಬಿ ಸರೋಜಾ ದೇವಿಯವರು ಇಬ್ಬರ ಜೊತೆನೂ ನಾಯಕಿಯಾಗಿ ಮಾಡಿ ಎಲ್ಲಾ ಸಿನಿಮಾಗಳು 25 ವಾರಗಳಿಗಿಂತ ಹೆಚ್ಚು ನಡೆದಿರೋ ಹಾಗೆ ನಟಿಸಿದಂತ ನಾಯಕಿ. ಆ ಕಾಲದಲ್ಲಿ ಹೀರೋನೇ ಮುಖ್ಯವಾದ ಪಾತ್ರದಲ್ಲಿ ಇರ್ತಾ ಇದ್ರು. ಎಲ್ಲಾ ಕಥೆಗಳನ್ನು ಹೀರೋ ಸುತ್ತಾನೆ ಹೆಣಿತಾ ಇದ್ರು. ಅಂಥ ಕಾಲದಲ್ಲಿ ಒಬ್ಬ ನಾಯಕಿಯನ್ನ ಮೇನ್ ಕ್ಯಾರೆಕ್ಟರ್ ಆಗಿ ಮಾಡ್ಕೊಂಡು ಇಡೀ ಸಿನಿಮಾ ಅವರ ಕಥೆ ಮೇಲೆ ನಿಂತ ಸಿನಿಮಾಗಳನ್ನ ಬಿ ಸರೋಜಾ ದೇವಿಯವರು ಮಾತ್ರ ನಿರ್ವಹಿಸಕ್ ಸಾಧ್ಯ ಆಗಿತ್ತು. ಅಂಥವರ ಸಿನಿಮಾಗಳು ಇವತ್ತಿಗೂ ನಮ್ಮ ಕಣ್ಮುಂದೆ ಇದೆ. ಕಿತ್ತೂರು ರಾಣಿ ಚೆನ್ನಮ್ಮ, ಮಲ್ಲಮ್ಮನ ಪವಾಡ. ಇವಾಗ ನಮ್ಗೆ ಯಾರಿಗೂ ಕಿತ್ತೂರು ರಾಣಿ ಚೆನ್ನಮ್ಮ ಹೇಗಿದ್ಲು ಅಂತಂದ್ರೆ ನಮ್ಗೆ ಬಿ ಸರೋಜಾ ದೇವಿ ಮೇಲೆ ಕಣ್ಮುಂದೆ ಬರೋದು. ಬೇಕಾ ಕಪ್ಪ ಕೊಡಬೇಕೆ ನಿಮಗೆ, ಆ ಡೈಲಾಗ್ನ ಐ ಥಿಂಕ್ ಯಾವ ಕನ್ನಡಿಗಾನು ಮರೆಯಕ್ ಸಾಧ್ಯ ಇಲ್ಲ. ಅಂಥ ಒಂದು ಆಕ್ಟಿಂಗ್ ಎಬಿಲಿಟಿ ಇದ್ದಂಥ ನಾಯಕಿ. ಇವರು 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. 7 ದಶಕಗಳು ಸಿನಿಮಾ ರಂಗದಲ್ಲಿ ರೆಲೆವೆಂಟ್ ಆಗಿದ್ದವರು. ನಾವು ಹೇಳ್ತೀವಲ್ಲ, ಎಷ್ಟೋ ಸಿನಿಮಾ ನಟಿಯರು ಬರ್ತಾರೆ ಹೋಗ್ತಾರೆ, ಆಮೇಲೆ ನಾವು ಅವ್ರ ಬಗ್ಗೆ ಅವ್ರ ಸಿನಿಮಾಗಳು ನೋಡಿದಾಗ ಜ್ಞಾಪಿಸ್ಕೊಳ್ತೀವಿ ವಿನಃ. ಬಟ್ ಇವರು 70 ಇಯರ್ಸ್ ಚಿತ್ರರಂಗದಲ್ಲಿ ರೆಲೆವೆನ್ಸ್ ಇಟ್ಕೊಂಡಿದ್ದಂತಹ ನಾಯಕಿ. ಇವರಿಗೆ ಎಲ್ಲಾ ಥರದ ಪಾತ್ರಗಳನ್ನು ಮಾಡಿದ್ದಾರೆ. ಐತಿಹಾಸಿಕ ಪಾತ್ರಗಳು, ಆಮೇಲೆ ಪೌರಾಣಿಕ ಪಾತ್ರಗಳು, ಹಾಗೆ ಸಾಮಾಜಿಕ ಪಾತ್ರಗಳು, ಇಂತಹ ವೆರೈಟಿ ಆಫ್ ರೋಲ್ಸ್ ಅಲ್ಲಿ ಇವರು ಕಾಣಿಸ್ಕೊಂಡಿದ್ದಾರೆ. ಇವರು ಅಭಿನಯ ಅಂದ್ರೆ ನಯನ ಉಪಯೋಗಿಸಿ ಕಣ್ಣುಗಳಿಂದ ಅಭಿನಯ ಮಾಡೋದು ಹೇಗೆ ಅಂತ ಯಾರಾದ್ರೂ ಈಗ ಯಂಗ್ಸ್ಟರ್ಸ್ ತಿಳ್ಕೊಬೇಕಾದ್ರೆ ಇವ್ರ ಸಿನಿಮಾಗಳು ಅಬ್ಸಲ್ಯೂಟ್ ಟೆಕ್ಸ್ಟ್ ಬುಕ್ ತರ ಇರುತ್ತೆ. ಅಂಥ ಒಂದು ಕಲಾವಿದೆ ಇವಕ್ಕೆ. ಇವರು ಎಲ್ಲ ದಿಗ್ಗಜರು, ಸೌತ್ ಇಂಡಿಯನ್ ದಿಗ್ಗಜರು ಆಕ್ಟರ್ಸ್ ಜೊತೆ ಆಕ್ಟ್ ಮಾಡಿದ್ದಾರೆ. ನಮ್ಮ ಕನ್ನಡದಲ್ಲಿ ರಾಜ್ಕುಮಾರ್ ಅವ್ರದ್ದು ಇವರ ಮತ್ತು ರಾಜ್ಕುಮಾರ್ ಭಾಗ್ಯವಂತರಾಗ್ಲಿ ಅಥವಾ ಇವರ ಬೇಕಾದಷ್ಟು ಅದರ್ ಮೂವಿಗಳು ಯಾರು ಮರೆಯೋಕ್ ಸಾಧ್ಯ ಇಲ್ಲದೆ ಇರುವಂತಹ ಪೇರು. ಹಾಗೆ ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್ ಜೊತೆ ಕೂಡ ಆಕ್ಟ್ ಮಾಡಿದ್ದಾರೆ. ತೆಲುಗಿನಲ್ಲಿ NTR ಜೊತೆ, ಕಿನೇನಿ ನಾಗೇಶ್ವರ ರಾವ್ ಜೊತೆ, ನಮ್ಮ ತಮಿಳ್ನಲ್ಲಂತೂ ಇವ್ರನ್ನ ಕನ್ನಡದ ಗಿಳಿ ಅಂತಾನೆ ಬಹಳ ಬಹಳ ಪ್ರಖ್ಯಾತಿಯಾಗಿದ್ರು. MGR ಅಂತೂ ಇವರನ್ನ ನನಗೆ ಮೋಸ್ಟ್ ಲಕ್ಕಿಯೆಸ್ಟ್ ಹೀರೋಯಿನ್ ಅಂತ ಪರಿಗಣಿಸ್ತಾ ಇದ್ರು. 21 ಸಿನಿಮಾಗಳು ಇವರಿಬ್ರು ಜೊತೆಯಲ್ಲಿ ಮಾಡಿ ಬಹಳವಾದ ಒಂದು ಯಶಸ್ಸನ್ನು ಕಂಡಂತವರು. ಹಾಗೆ ಶಿವಾಜಿ ಗಣೇಶನ್ ಅವ್ರ ಜೊತೆ ಕೂಡ ಬಹಳವಾಗಿ ಅಭಿನಯ ಮಾಡಿದ್ದಾರೆ. ಇವರ ಮೊದಲನೇ ಸಿನಿಮಾ ಮಹಾಕವಿ ಕಾಳಿದಾಸ ಅಂತ ಹೇಳಿ, ಅದಕ್ಕೆ ಇವ್ರಿಗೆ 1955 ನಲ್ಲಿ ಇವ್ರಿಗೆ ಒಂದು ನ್ಯಾಷನಲ್ ಅವಾರ್ಡ್ ಸಿಗತ್ತೆ. ಅಲ್ಲಿಂದ ಅವಾರ್ಡ್ ಇವ್ರಿಗೆ ಬೇಕಾದಷ್ಟು ಹೇರಳವಾಗಿ ಇವ್ರ ಹಿಂದೆ ಬರುತ್ತೆ. ಅದರಲ್ಲಿ ಒಂದು ಪದ್ಮಶ್ರೀ ಅವಾರ್ಡ್ ಬರುತ್ತೆ 1969 ನಲ್ಲಿ. ಮತ್ತೆ ಇವ್ರಿಗೆ 1992 ನಲ್ಲಿ ಪದ್ಮಭೂಷಣ ಅವಾರ್ಡ್ ಸಿಗುತ್ತೆ. ಮತ್ತೆ ಇವ್ರಿಗೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿನಲ್ಲಿ ಇವ್ರಿಗೆ ಡಾಕ್ಟರೇಟ್ ಪದವಿಯನ್ನ ಗೌರವಪೂರ್ವಕವಾಗಿ ಅದು ಬೇರೆ ಇವರಿಗೆ ಕೊಡ್ತಾರೆ. ಇವರು ಇವರು ಚಿತ್ರರಂಗದಲ್ಲಿ ಇವರು ಗಳಿಸಿದ್ರು, ಇಷ್ಟೆಲ್ಲ ಅವರು ಪ್ರಖ್ಯಾತಿಯನ್ನು ಪಡೆದಿದ್ರು ಕೂಡ ಅವರು ವೈಯಕ್ತಿಕವಾಗಿ ಬಹಳ ಗ್ರೌಂಡೆಡ್ ಆಗಿ, ತುಂಬಾ ಸಿಂಪಲ್ ಆಗಿ ಅವರು ಜೀವನನ ಇನ್ನೊಬ್ಬರಿಗೆ ಮಾದರಿಯಾಗಿ ಜೀವನ ನಡೆಸಿದ್ರು. ಅವರ ತಾಯಿ ಹೇಳಿದಂತಹ ಅರೇಂಜ್ಡ್ ಮ್ಯಾರೇಜ್ ಅಲ್ಲಿ ಅವರು ಹರ್ಷ ಅನ್ನೋರ ಜೊತೆ ಬಹಳ ಸಂತೋಷವಾಗಿ ಜೀವನ ಮಾಡಿ ಮಕ್ಕಳನ್ನ ಬೆಳೆಸ್ಕೊಂಡು, ಹಾಗೆ ಅವರು ಸಮಾಜದಲ್ಲಿ ಬಹಳವಾಗಿ ಸೇವೆಗಳನ್ನು ಮಾಡಿ ಎಷ್ಟೋ ಇನ್ಸ್ಟಿಟ್ಯೂಷನ್ಸ್ಗೆ ಸಹಾಯ ಮಾಡಿ ಜೀವನ ನಡೆಸಿದ್ದಾರೆ. ಹಾಗೆ ಇವರು ಸಿನಿಮಾ ಮುಗಿದ ಮೇಲೂ ಕೂಡ ಇವರು ಸಿನಿಮಾ ಜೊತೆ ಇನ್ನು ನಂಟಿಟ್ಕೊಂಡಿದ್ರು. ಹೇಗೆ ಅಂದ್ರೆ ಕರ್ನಾಟಕ ಫಿಲ್ಮ್ ಅಸೋಸಿಯೇಷನ್ ಅಲ್ಲಿ ಡೈರೆಕ್ಟರ್ ಆಗಿದ್ರು, ಮತ್ತೆ ಕರ್ನಾಟಕ ಇದು ಸೆನ್ಸಾರ್ ಬೋರ್ಡ್ ನಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ರು, ಹಾಗೆ ಕಂಠೀರವ ಸ್ಟುಡಿಯೋಗೆ ಡೈರೆಕ್ಟರ್ ಆಗಿದ್ದಂಥವ್ರು. ಈಕೆ ಬಹಳವಾಗಿ ಇವರು ಅಂದ್ರೆ ಒಬ್ರು ತಾರೆ, ಒಬ್ರು ನಾಯಕಿ ಹೇಗಿರ್ಬೇಕು ಅಂತ ಯಾರಾದ್ರೂ ಯೋಚನೆ ಮಾಡಿದ್ರೆ ಬಿ ಸರೋಜಾ ದೇವಿ ಅವ್ರ ಕಣ್ಣಿಗೆ ಬರ್ತಾರೆ. ಯಾಕೆಂದ್ರೆ ಇವರು ಸಭ್ಯತೆಯನ್ನ ಪಾಲಿಸಿದವರು, ಸಭ್ಯತೆನೇ ಒಂದು ಟ್ರೆಂಡ್ ಮಾಡಿದಂಥ ಒಂದು ಒಬ್ಬ ನಾಯಕಿಗೆ. ಇವರು ಯಾವುದೇ ಸಿನಿಮಾದಲ್ಲಿ ಸ್ಲೀವ್ಲೆಸ್ ಹಾಕೊಂಡಿಲ್ಲ, ಯಾವುದೇ ಸಿನಿಮಾದಲ್ಲಿ ಸ್ವಿಮ್ ಸೂಟ್ ಹಾಕೊಂಡಿಲ್ಲ. ಆದ್ರೂ ಕೂಡ ಆ ಥರ ಎಲ್ಲ ಏನೂ ಇಲ್ಲದೆ ಕೂಡ ಒಂದು ಉತ್ತುಂಗದ ಸ್ಥಾನ ಪಡೆಯೋಕ್ ಸಾಧ್ಯ ನಿಮ್ಮ ಅಭಿನಯದ ಮೂಲಕ ಅಂತ ಹೇಳ್ಕೊಟ್ಟವರು. ಮತ್ತೆ ಫಿಲಮ್ ಅಲ್ಲಿ ಕೆಲಸ ಮಾಡಿದವ್ರು ಕೂಡ ಬಹಳ ಡೀಸೆಂಟ್ ಹ್ಯೂಮನ್ ಬೀಯಿಂಗ್ ಆಗಿರಬಹುದು, ಅವ್ರ ಬಗ್ಗೆ ಜನ ಗೌರವವಾಗಿ ಮಾತಾಡ್ತಾರೆ ಅಂದ್ರೆ ಅದನ್ನ ಬಿ ಸರೋಜಾ ದೇವಿ ಅವರನ್ನು ನೋಡಿ ಈಗಿನ ನಾಯಕಿಯರು ಕಲ್ತ್ಕೋಬೇಕಾಗಬಹುದು. ಹಾಗಾಗಿ ಇವತ್ತು ನಾನು ನನ್ನ ಈ 2 ಮಾತುಗಳನ್ನ ಕೊನೆಯದಾಗಿ ಹೇಳಕ್ ಬಯಸ್ತೀನಿ. ಏನಂದ್ರೆ ಕೆಲವು ವಿಷಯಗಳು ಅವ್ರ ಬಗ್ಗೆ, ಅವ್ರು ಯಾವುದೇ ಸಿನಿಮಾದಲ್ಲಿ
ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಹಾಕೊಂಡವ್ರಲ್ಲ. ಅವ್ರದೇ ಜ್ಯುವೆಲ್ರಿ ತಗೊಂಡ್ ಬಂದು ಯಾವುದೋ ಒಂದು ಶ್ರೀಮಂತ ಕ್ಯಾರೆಕ್ಟರ್ ಮಾಡ್ಬೇಕು ಅಂದ್ರೆ ತಮ್ಮದೇ ಜ್ಯುವೆಲ್ರಿ ತಗೊಂಡ್ ಬಂದು ಹಾಕೊಂಡವಂತವ್ರು. ಅವ್ರು ಯಾವುದೇ ಸಿನಿಮಾದಲ್ಲಿ ಆರ್ಟಿಫಿಷಿಯಲ್ ಹಾಕೊಳ್ಳಿಲ್ಲ. ಹಾಗೆ ಅವರು ಇವತ್ತಿಗೂ ಕೂಡ ಬಹಳವಾಗಿ ದಾನ ಧರ್ಮ ಮಾಡ್ತಾ ಇರೋದು. ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದಿಲ್ಲ ಆಕೆ. ಇನ್ನೊಂದೇನಂದ್ರೆ ಅವರು ಸಿಕ್ಕಾಪಟ್ಟೆ ದೈವ ಭಕ್ತೆ. ಅವರು ತಮಗೆ ಉಳಿದಿದ್ದ ಎಲ್ಲಾ ಸಮಯಗಳನ್ನು ದೇವಸ್ಥಾನಗಳಿಗೆ ಹೋಗಿ ದೇವಸ್ಥಾನಗಳಲ್ಲಿ ಸೇವೆಗಳನ್ನ ಮಾಡೋದ್ರಲ್ಲಿ ಕಾಲ ಕಳೆದಿದ್ದಾರೆ ಕೊನೆ ದಿನಗಳಲ್ಲಿ. ಹಾಗೆ ಅವರು ಒಂದು ನಟಿ ಅಂದ್ರೆ ಅವರು ಹೇಗಿರ್ಬೇಕು ಅಂತ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಎಸ್ಪೆಷಲಿ ಈಗ ಬರುವಂತಹ ಯಂಗ್ ಆಕ್ಟ್ರೆಸಸ್ ಅವ್ರನ್ನ ನೋಡಿ ಆಕ್ಟಿಂಗ್ ಒಂದೇ ಅಲ್ಲ, ಅವರ ಪ್ರೈವೇಟ್ ಲೈಫ್ನು ಹೇಗೆ ಲೀಡ್ ಮಾಡಬೇಕು, ಈ ತರ ನಾವು ಗೌರವವಾಗಿ ಬದುಕಬೇಕು ಅನ್ನೋದನ್ನ ತೋರಿಸ್ಕೊಂಡಂತಹ ನಮ್ಮ ಭಾರತೀಯ ಚಿತ್ರರಂಗದ ಧ್ರುವ ತಾರೆ ಬಿ ಸರೋಜಾದೇವಿ. ಅವರ ಆತ್ಮಕ್ಕೆ ದೇವರು ಶಾಂತಿ ಕೊಡ್ಲಿ. ಹಾಗೆ ಇಂತಹ ನಾಯಕಿಯರು ನಮ್ಮ ರಾಜ್ಯದಲ್ಲಿ ಇನ್ನು ಮುಂದೆ ಹುಟ್ಟು ಬರಲಿ ಅಂತ ಕೇಳ್ಕೊತೀನಿ. ಹಾಗೆ ನಮಸ್ಕಾರ. ಧನ್ಯವಾದಗಳು ಶ್ರೀಮತಿ ಲಕ್ಷ್ಮೀಶೇಖರ್ ಅವರೇ. ತುಂಬ ಚೆನ್ನಾಗಿ ಹೇಳಿದ್ರು. ಅಂದರೆ ಅವರು ಒಂದು ಸ್ಕ್ರಿಪ್ಟ್ ಇಟ್ಕೊಂಡು ಓದಲಿಲ್ಲ ಲಕ್ಷ್ಮಿ. ಒಂಥರ ಮಾತಾಡೋ ಥರ ಓತಪ್ರೋತವಾಗಿ ತುಂಬ ಚೆನ್ನಾಗಿ ಮಾತಾಡಿದ್ರು ಅಂತ ಹೇಳಬೇಕು. ಲಕ್ಷ್ಮಿ ಅವರು ಇಲ್ಲಿಗೆ ನಿಲ್ಲಿಸಬಾರ್ದು. ಇನ್ನು ಮುಂದೇನೂ ಆದ ಟೈಮ್ ಆದಾಗೆಲ್ಲ ಬಂದು ನಮಗೇನಾದರೂ ಈ ಥರ ವಿಚಾರಗಳು ತಿಳಿಸ್ಕೊಡ್ಬೇಕು ಅಂತ ಹೇಳೋಣ. ತುಂಬ ಚೆನ್ನಾಗಿ ಹೇಳಿದ್ರಿ ಅಂತ ಒಂದು ಧನ್ಯವಾದಗಳು ಶ್ರೀಮತಿ ಲಕ್ಷ್ಮೀಶೇಖರ್ ಅವರೇ. ನಾನು ಅವ್ರ ಹತ್ರ ಮಾತಾಡ್ತಿದ್ದೆ. ಈಗ ಸ್ಕೂಲಿಂಗ್ ಸ್ಟಾರ್ಟ್ ಆಗುತ್ತಲ್ಲ, ಜನವರಿಲಿ ಸ್ಟಾರ್ಟ್ ಆಗುತ್ತೆ. ಒಂದು ವಿಶೇಷ ಕಾರ್ಯಕ್ರಮ ಮಾಡಬೇಕು ಅಂತ ಅವ್ರ ಜೊತೆ. ಯಾಕೆಂದರೆ ಇವಾಗ ಕಿಂಡರ್ ಗಾರ್ಡನ್ ಒಂದು ದೂರವಾಣಿ ಕರೆ ಬರ್ತಿದೆ.
ಹಲೋ, ನಮಸ್ಕಾರ. ನಮಸ್ಕಾರ ಮಹೇಶ್, ನಮಸ್ಕಾರ ಶ್ರೀನಿವಾಸ್. ನಮಸ್ಕಾರ. ಹೇಳಬೇಕು ನಟರಾಜ್. ನಿಮಗೆ ಈ ಇಂಡಿಯಾ ಟುಡೇ ಅನ್ನೋದು ಒಂದು ನ್ಯೂಸ್ ಚಾನಲ್ ಇದೆಯಲ್ಲ, ನಮ್ಮ ಫೇಮಸ್ ನ್ಯೂಸ್ ಚಾನಲ್ ಆಜ್ ತಕ್, ಇಂಡಿಯಾ ಟುಡೇ ಅದೆಲ್ಲ, ಅಲ್ಲಿ ಒಂದು ಧರ್ಮಸ್ಥಳದ ಬಗ್ಗೆ ಒಂದು ಬಿಸಿ ಸುದ್ದಿ. 100 ಜನದ ಕೊಲೆ ಮಾಡಿ, ಅದು ಮಹಿಳೆಯರದ್ದು, ಹೆಂಗಸನ್ನು ಅವರು ಈ ಅದರ ಶರೀರ ಇದು ಅದನ್ನ ಡಿಸ್ಪೋಸ್ ಮಾಡಿ ಅದರ ಬಗ್ಗೆ ಒಂದು ಮುಚ್ಚಿಟ್ಟು ಧರ್ಮಸ್ಥಳದ ದೇವಸ್ಥಾನ ದುರುಪಯೋಗ ಮಾಡ್ಕೊಂಡು ಅಲ್ಲಿ ಕೆಲಸ ಮಾಡ್ತಿದ್ದ ಮಹಿಳೆಯರಿಗೆಲ್ಲ, ಅದು ಒಬ್ರಲ್ಲ ಇಬ್ರಲ್ಲ 100 ಜನಗಳನ್ನ, ಅದು ಈಗ ಕೋರ್ಟ್ ಅಲ್ಲಿ ಹೊರಗೆ ಬಂದಿದೆ, ಕೋರ್ಟ್ ಹೋಗಿದೆ ಧರ್ಮಸ್ಥಳದಲ್ಲಿ. ಅದು ನೋಡಿ ಮೈ ಗಾಡ್. ಅದು 100 ಜನ, ಅದು ಒಬ್ರು ಇದನ್ನ ಪಾರ್ಥಿವ ಶರೀರನ ಡಿಸ್ಪೋಸ್ ಮಾಡೋದಕ್ಕೆ ಅಂತ ಇಟ್ಕೊಂಡಿದ್ದ ಯಾವನೋ ಒಬ್ಬ ಈಗ ಮುಂದೆ ಬಂದು ಅದನ್ನ ನ್ಯೂಸ್ ನ ಹೇಳಿದಾನೆ, ಬ್ರೇಕ್ ಮಾಡಿದಾನೆ. ಇದು ಬರೀ ಇಂಡಿಯಾದಲ್ಲಿ ಒಂದೇ ಅಲ್ಲ, ಪ್ರಪಂಚದಾದ್ಯಂತ ಹರಡಿದೆ. ಆ ದೇವಸ್ಥಾನದಲ್ಲಿ ಈ ಮಹಿಳೆಯರನ್ನ ದುರುಪಯೋಗ ಮಾಡ್ಕೊಂಡು ಅವರನ್ನ ಕೊಂದು ಅವರ ದೇಹವನ್ನ ಡಿಸ್ಪೋಸ್ ಮಾಡೋದಕ್ಕೋಸ್ಕರವಾಗಿ ಇದು ಹಲವಾರು ಜನ ಈಗ ಮುಂದೆ ಬಂದಿದ್ದಾರೆ. ಹೆಂಗಸರು ಅವರ ಮಕ್ಕಳು ಮರೆಯಾಗಿರೋದು ಯಾತಕ್ಕೆ ಅಂತ ಈಗ ಹೊರಗೆ ಬಂದಿದೆ. ಅದು ಇಂಡಿಯಾ ಟುಡೇ ನಲ್ಲಿ ಅವರು ಪೂರ್ತಿ ಹೆಡ್ಲೈನ್ಸ್ ನಲ್ಲಿ ಅವ್ರು ಹೇಳಿದ್ರೆ ಅದು ಅದರಲ್ಲಿ ಸತ್ಯಾಂಶ ಇದೆ ಅನ್ಸುತ್ತೆ ನನಗೆ. ಇದನ್ನ ನಾವು ಮುಂದೆ ಬರೋ ಕಾರ್ಯಕ್ರಮದಲ್ಲಿ ಇದೆಲ್ಲ ಹೊರಗೆ ಬರ್ತಾ ಇದೆ, ಅದನ್ನ ನಮ್ಮ ಶ್ರೋತೃ ವರ್ಗದವರಿಗೆಲ್ಲ ತಿಳಿಸೋಣ ಅಂತ. ಖಂಡಿತ ಒಳ್ಳೇದಾಯ್ತು. ಅದೇ 500ಕ್ಕಿಂತ ಹೆಚ್ಚು ಹ್ಯೂಮನ್ ಬಾಡೀಸ್ ಸಿಕ್ಕಿದೆ ಅಂತ ಹೇಳ್ತಿದಾರಲ್ಲ. ಹೌದು, ಅದು ಧರ್ಮಸ್ಥಳ ಅಧರ್ಮಸ್ಥಳ ಆಗಿದೆ. ಅದನ್ನ ನಾನು ಹೇಳೋಣ ಅಂತ ನಿಮ್ಗೆ ಫೋನ್ ಮಾಡಿದೆ. ಆದ್ರೆ ಎಲ್ಲ ಚೆನ್ನಾಗಿ ಅವರು ಶ್ರದ್ಧಾಂಜಲಿ ಹೇಳ್ತಾ ಇರೋದೆಲ್ಲ ಕೇಳಿದ್ರೆ ಚೆನ್ನಾಗಿ ಬರ್ತಾ ಇದೆ. ಬಟ್ ಇದನ್ನ ಮುಂದೆ ಏನಾಗುತ್ತೆ ಅಂತ ನೋಡ್ಬಿಟ್ಟು ನಮ್ಮ ಮುಂದಿನ ಹೌದು, ಇದು ತುಂಬಾ ಕುತೂಹಲಕಾರಿ, ಅಷ್ಟೇ ಭೀಕರ ಕೂಡ. ಬಹಳ ಭೀಕರ. ಸರಿ, ಮತ್ತೆ ಮಾತಾಡೋಣ ಮುಂದಿನ ಕಾರ್ಯಕ್ರಮಕ್ಕೆ. ಇದನ್ನ ಹೆಚ್ಚಿನ ವಿವರಗಳನ್ನ ಹೊರಗೆ ಬರ್ತೀನಿ. ಅಂಡ್ ಆಲ್ಸೋ ನಮ್ಮ ಶ್ರೋತೃಗಳಿಗೆ ಒಂದು ಕರೆ ಕೊಡೋಣ, ನಿಮ್ಗೆ ಏನಾದ್ರು ಗೊತ್ತಿದ್ರೆ ಈ ವಿಚಾರ ತಿಳಿಸೀನಿ. ಹೌದು. ಓಕೆ, ಆಲ್ ರೈಟ್, ಧನ್ಯವಾದಗಳು. ಓಕೆ, ನಮಸ್ಕಾರ, ಧನ್ಯವಾದಗಳು. ಸೊ ನಾವು ಈಗ ಅದೇ ಭೀಕರ ಕೊಲೆ ಅಂತ ನಾವು ಮಾತಾಡ್ತಿದ್ವಿ. ಈಗ ಆಸ್ಟ್ರೇಲಿಯಾದ ಡೆತ್ ಕ್ಯಾಪ್ ಮಶ್ರೂಮ್ ಅಣಬೆ, ಅದರದ್ದು ಕೇಸು ಪ್ರಪಂಚದಾದ್ಯಂತ ನೀವು ಹೇಳ್ದಂಗೆ ಕುತೂಹಲ ಹಾಗೂ ಅಚ್ಚರಿ ಕೂಡ ಇದಾಗಿದೆ. ಸೊ ಇದ್ರ ಬಗ್ಗೆ ಇವರು ಎರಿನ್ ಟ್ರೂಡಿ ಪ್ಯಾಟರ್ಸನ್ ರವರ ವಿಚಾರಣೆ ಬಗ್ಗೆ ನಮ್ಮ ಬ್ರಿಸ್ಬೇನಿನ ಡಾಕ್ಟರ್ ವಿನಿತೆ ಶರ್ಮಾ ಅವರು ಒಂದು ಮಾಹಿತಿ ಕಳಿಸಿದ್ದಾರೆ. ಅದನ್ನು ಈಗ ನಾವು ಕೇಳೋಣ. ಸಿಡ್ನಿ ಕನ್ನಡ ವಾಣಿ ಶ್ರೋತೃಗಳಿಗೆ ನನ್ನ ನಮಸ್ಕಾರ. ನನ್ನ ಹೆಸರು ವಿನತೆ ಶರ್ಮಾ ಅಂತ ಹೇಳಿ. ನಾನು ಆಸ್ಟ್ರೇಲಿಯಾದ ಕ್ವೀನ್ಸ್ಲ್ಯಾಂಡ್ ರಾಜ್ಯದಲ್ಲಿರುವ ಬ್ರಿಸ್ಬೇನ್ ನಗರದಲ್ಲಿ ವಾಸ ಇದ್ದೀನಿ. ಇವತ್ತು ನಾನು ಒಂದು ವಿಶೇಷ ಘಟನೆ ಮತ್ತು ವಿಶೇಷ ತೀರ್ಪಿನ ಬಗ್ಗೆ ಒಂದೆರಡು ಮಾತನ್ನು ಹೇಳ್ತಾ ಇದ್ದೀನಿ. ಈ ವಿಶೇಷ ಘಟನೆ ನಡೆದಿದ್ದು 2 ವರ್ಷದ ಹಿಂದೆ, ಆದರೆ ವಿಶೇಷ ತೀರ್ಪು ಹೊರಬಂದಿದ್ದು ಇದೇ ತಿಂಗಳು ಜುಲೈ ತಿಂಗಳ 7ನೇ ತಾರೀಕು ಸೋಮವಾರ. ಅವತ್ತಂತೂ ಆಸ್ಟ್ರೇಲಿಯಾದಲ್ಲಿ ಬಹಳ ಜನ ಬಹಳ ಕಾತರದಿಂದ ಕಾಯ್ತಾ ಇದ್ದರು. ಯಾಕೆ ಅಂತ ಹೇಳಿದ್ರೆ ಈ ವಿಶೇಷ ತೀರ್ಪು ಬಹಳ ಕುತೂಹಲಕಾರಿಯಾಗಿರುವಂತಹ ಒಂದು ಘಟನೆಯ ಬಗ್ಗೆ ಇತ್ತು. ಎಲ್ಲರೂ ಕೇಳ್ತಾ ಇದ್ರು, ಎರಿನ್ ಪ್ಯಾಟರ್ಸನ್ ಕೇಸ್ ಏನಾಯಿತು, ಆಕೆಯ ಬಗ್ಗೆ ಇರುವಂತಹ ಅಪರಾಧದ ಬಗ್ಗೆ ತೀರ್ಪು ಯಾವ ತರಹ ಬರುತ್ತೆ. ಈ ತೀರ್ಪಿನ ಬಗ್ಗೆ ಅನೇಕ ಜನರು ಆಕೆ ಅಪರಾಧಿ ಮತ್ತು
ಆಕೆ ಅಪರಾಧಿ ಅಲ್ಲ ಅನ್ನೋ ಒಂದು ವಾಗ್ವಾದವನ್ನು ಬಹಳ ಕಾಲದಿಂದ ನಡೆಸ್ತಾ ಇದ್ರು. ಹೀಗಾಗಿ ಈ ಒಂದು ಅಪರಾಧದ ಕೇಸ್ ಬಹಳ ಕುತೂಹಲಕಾರಿ ಮತ್ತು ಕಾತರದಿಂದ ಕಾಯುವಂತೆ ಮಾಡಿತ್ತು. ಹಿನ್ನೆಲೆ ಏನು ಅಂತ ಹೇಳಿದ್ರೆ, ಈಕೆ ಎರಿನ್ ಪ್ಯಾಟರ್ಸನ್ ಈ ವರ್ಷ 50 ವರ್ಷ ತುಂಬಿರುವಂತಹ ಒಂದು ಮಹಿಳೆ. ಈಕೆ ವಾಸ ಇದ್ದಿದ್ದು ವಿಕ್ಟೋರಿಯಾ ರಾಜ್ಯದ ಲಟ್ರೋಬ್ ವ್ಯಾಲಿಯಲ್ಲಿರುವಂತಹ ಒಂದು ಚಿಕ್ಕ ಪಟ್ಟಣದಲ್ಲಿ. ಆ ಪಟ್ಟಣ ಹಳ್ಳಿ ಅಥವಾ ಗ್ರಾಮೀಣ ಪ್ರದೇಶ ಅಂತ ಹೇಳ್ಬೋದು, ಅಥವಾ ಒಂದು ಚಿಕ್ಕ ಪಟ್ಟಣ ಅಂತ ಹೇಳಬಹುದು. ಆದರೆ ಈಕೆ ಹುಟ್ಟಿದ್ದು ಬೆಳೆದಿದ್ದು ಮೆಲ್ಬರ್ನ್ ನಗರದಲ್ಲಿ. ಹಾಗಾಗಿ ಬಹಳ ವಿದ್ಯಾವಂತ ಕುಟುಂಬದ ಹಿನ್ನೆಲೆ ಇರುವಂತಹ ಈಕೆ ಕಾಲಕ್ರಮೇಣ ಕೆಲಸಕ್ಕೆ ಸೇರಿ ತನ್ನ ಮುಂದಿನ ಗಂಡನನ್ನು ಭೇಟಿಯಾಗಿ ಆತನನ್ನು ಮದುವೆಯಾಗಿ ಇಬ್ಬರು ವೆಸ್ಟರ್ನ್ ಆಸ್ಟ್ರೇಲಿಯಾ ಪರ್ತ್ ನಗರದಲ್ಲಿ ಕೆಲ ಕಾಲ ವಾಸ ಇದ್ದು ಪುನಃ ವಿಕ್ಟೋರಿಯಾ ರಾಜ್ಯದ ಲಟ್ರೋಬ್ ವ್ಯಾಲಿ ಪ್ರದೇಶಕ್ಕೆ ಹಿಂದಿರುಗಿ ಅಲ್ಲಿ ಮನೆ ಮಾಡಿ ನೆಲೆ ನಿಂತರು. ಅಲ್ಲಿ ಆಕೆಯ ಗಂಡ ಸೈಮನ್ ಪ್ಯಾಟರ್ಸನ್, ತಂದೆ ತಾಯಿ ಮತ್ತು ಕುಟುಂಬದವರೆಲ್ಲನೂ ಸುತ್ತಮುತ್ತ ಇದ್ದರು. ಇಂತಹ ಹಿನ್ನೆಲೆ ಮತ್ತು ಎರಿನ್ ಪ್ಯಾಟರ್ಸನ್ ಮತ್ತು ಸೈಮನ್ ಪ್ಯಾಟರ್ಸನ್ ದಂಪತಿಗೆ 2 ಮಕ್ಕಳು ಹುಟ್ಟಿದ್ರು, ಗಂಡು ಮಗ ಮತ್ತು ಹೆಣ್ಣು ಮಗಳು. ಹೀಗಿರುವಂತಹ ಒಂದು ನೆಮ್ಮದಿಯ ಕುಟುಂಬ ಕಾಲಕ್ರಮೇಣ ವಾಗ್ವಾದಗಳಿಗೆ ಸಿಲುಕಿಕೊಂಡು ಗಂಡ ಹೆಂಡತಿ ಇಬ್ಬರೂ ಬೇರ್ಪಟ್ಟು ಎರಿನ್ ಪ್ಯಾಟರ್ಸನ್ ತನ್ನ ಪಾಡಿಗೆ ತಾನು ಲಟ್ರೋಬ್ ವ್ಯಾಲಿಯ ದೂರದ ಒಂದು ಹಳ್ಳಿಯಲ್ಲಿ ಮನೆ ಮಾಡಿ ಅಲ್ಲಿ ಹೊಸ ಜೀವನ ಶುರು ಮಾಡಿದ್ರು. ಇಂತಹ ಪರಿಸ್ಥಿತಿ, ಇಂತಹ ಹಿನ್ನೆಲೆಯಲ್ಲಿ ಆಕೆ ತನ್ನ ಗಂಡನ ಅಂದರೆ ತನ್ನ ಅತ್ತೆ ಮಾವ ಮತ್ತು ಬೇರೆ ಗಂಡನ ಕುಟುಂಬಸ್ಥರ ಜೊತೆ, ನೆಂಟಸನ ಇರುವಂತಹ ಅವರ ಜೊತೆ, ಸ್ನೇಹಿತರ ಜೊತೆ ಮತ್ತು ತಾನು ಕ್ರಿಶ್ಚಿಯನ್ ಒಂದು ಧಾರ್ಮಿಕ ಮನೋಭಾವ ಇದ್ದ ಕಾರಣಕ್ಕೆ ಸ್ಥಳೀಯ ಚರ್ಚ್ಗೆ ಹೋಗಿ ಅಲ್ಲಿ ಕೂಡ ಹಲವಾರು ಸ್ನೇಹಿತರು, ಇಂತಹ ಒಂದು ಒಳ್ಳೆಯ ಕುಟುಂಬ ಮತ್ತು ಸ್ನೇಹಿತರ ವಲಯದಲ್ಲಿ ಆಕೆ ಇದ್ದರು. ಇಂತಹ ಒಂದು ಒಳ್ಳೆಯ ಮಾನಸಿಕ ಮತ್ತು ಸಾಮಾಜಿಕ ಸಂಬಂಧಗಳ ನಡುವೆ ಕೂಡ ಆಕೆ ಇಂತಹ ಅಪರಾಧ ಮಾಡಿರ್ಬೋದೇ ಅನ್ನೋದೇ ದೊಡ್ಡ ಕುತೂಹಲ ಆಗಿತ್ತು. ಯಾಕೆ ಅಂತ ಹೇಳಿದ್ರೆ 2 ವರ್ಷದ ಹಿಂದೆ ಆಕೆ ತನ್ನ ಮನೆಗೆ ಒಂದು ಶನಿವಾರ ಮಧ್ಯಾಹ್ನದ ಊಟಕ್ಕೆ ತನ್ನ ಅತ್ತೆ ಮಾವ ಮತ್ತು ಅತ್ತೆಯ ಸಹೋದರಿ, ಆಕೆ ಗಂಡ, ಈ 4 ಜನರನ್ನು ಕರೆದಿದ್ರು. ಎರಿನ್ ಪ್ಯಾಟರ್ಸನ್ ಇದೇ ಅಲ್ಲ ಮೊದಲೇ ಬಾರಿ ಕರೀತಾ ಇದ್ದಿದ್ದು. ಅನೇಕ ಬಾರಿ ಆಕೆ ತನ್ನ ಅತ್ತೆ ಮಾವನ್ನ ಮತ್ತು ಇತರೆ ಕುಟುಂಬ ಸದಸ್ಯರನ್ನು, ಸ್ನೇಹಿತರನ್ನು ಮನೆಗೆ ಕರೆದು ಊಟ ಹಾಕಿದ್ದ ಪುರಾವೆಗಳು ಬೇಕಾದಷ್ಟಿವೆ. ಹೀಗಾಗಿ ಇದಲ್ಲದೆ ಕೂಡ ಆಕೆ ತನ್ನ ಅತ್ತೆ ಮಾವನ ಜೊತೆ ಬಹಳ ಒಳ್ಳೆಯ ಅನ್ಯೋನ್ಯ ಸಂಬಂಧವನ್ನು ಕೂಡ ಹೊಂದಿದ್ರು. ಇಂತಹ ಹಿನ್ನೆಲೆಯಲ್ಲಿ ಆ ಒಂದು ಶನಿವಾರ ಅಂದರೆ 2023 ಇಸವಿ ಮೇ ತಿಂಗಳು, ಏಪ್ರಿಲ್ ಅಥವಾ ಮೇ ತಿಂಗಳು ಇರ್ಬೋದು, ಆ ಒಂದು ಶನಿವಾರ ತನ್ನ ಅತ್ತೆ ಮಾವ, ಅತ್ತೆಯ ತಂಗಿ ಮತ್ತು ಆಕೆಯ ಗಂಡನನ್ನು ಮನೆಗೆ ಊಟಕ್ಕೆ ಕರೆದು ಮಧ್ಯಾಹ್ನ ತಾನೇ ಸ್ವತಃ ಅಡುಗೆ ಮಾಡಿ ಬಡಿಸಿ ಅವರು ಊಟ ಮಾಡಿದ್ರು. ಎಲ್ಲರೂ ಊಟ ಮಾಡಿದ್ರು, ಸಂತೋಷ ಪಟ್ಕೊಂಡು ಹೋದರು ವಾಪಸ್ಸು. ಆದರೆ ತಡರಾತ್ರಿಯಲ್ಲಿ ಅತ್ತೆ ಮಾವ ಮತ್ತು ಆ ಕಡೆ ಅತ್ತೆಯ ತಂಗಿ, ಆಕೆಯ ಗಂಡ 4 ಜನರು ಬಹಳ ತೀವ್ರವಾಗಿ ಅನಾರೋಗ್ಯಕ್ಕೆ ಗುರಿಯಾದರು. ಎಷ್ಟು ತೀವ್ರವಾಗಿ ಅಂತ ಹೇಳಿದ್ರೆ, ಮರುದಿವಸ ಅವರು ಆಸ್ಪತ್ರೆಗೆ ದಾಖಲಾಗಿ ಅಲ್ಲಿ ಸ್ಥಳೀಯ ಆಸ್ಪತ್ರೆಗೆ ಹೋದರೆ ಅಲ್ಲಿ ಸರಿಯಾದ ಚಿಕಿತ್ಸೆ ಸಿಕ್ಕಲಿಲ್ಲ ಅಂತ ಹೇಳಿ ಮತ್ತೊಂದು ದೊಡ್ಡ ಪಟ್ಟಣದ ಆಸ್ಪತ್ರೆಗೆ ಹೋಗಿ, ನಂತರ ಮೆಲ್ಬರ್ನ್ ಆಸ್ಪತ್ರೆಗೆ ಹೋಗಿ ಪ್ರಾಣದ ಜೊತೆ ಹೋರಾಟ ನಡೆಸಿ ಬಹಳ ನರಳುಕೊಂಡು ಬಹಳ ನೋವಿನಿಂದ ಅತ್ತೆ ಮಾವ ಮತ್ತು ಅತ್ತೆಯ ತಂಗಿ ಪ್ರಾಣ ಬಿಟ್ಟರು. ತಂಗಿಯ ಗಂಡ ಬಹಳಷ್ಟು ಕಾಲ ಪ್ರಾಣದ ಜೊತೆ ಹೋರಾಡಿ ಕಡೆಗೆ ಬದುಕುಳಿದ್ರು. ಆದರೆ ಬಹಳ ಕಾಲ ಆಸ್ಪತ್ರೆಯಲ್ಲಿ ಇರುವಂತಹ ಒಂದು ಸನ್ನಿವೇಶ ಏರ್ಪಟ್ಟಿತ್ತು. ಹೀಗೆ ಅವರು ಆಸ್ಪತ್ರೆ ಸೇರಿದಾಗ
ಅವರ ಅನಾರೋಗ್ಯಕ್ಕೆ ಕಾರಣ ಏನು ಅಂತ ಹುಡುಕಿದ್ರು. ಬ್ಲಡ್ ಟೆಸ್ಟ್ ಆಯಿತು, ರಕ್ತದ ಪರೀಕ್ಷೆ ಅಥವಾ ಇನ್ಯಾವುದೇ ತರಹದ ಪರೀಕ್ಷೆಗಳು ಎಲ್ಲನೂ ನಡೆದು ಕಡೆಗೆ ಅವರ ಆಹಾರದಲ್ಲಿ ವಿಷ ಸೇರಿತು ಅಂತ ಒಂದು ಎಳೆಯನ್ನು ಹಿಡ್ಕೊಂಡು ಡಾಕ್ಟರ್ಗಳು ಈ ಒಂದು ವಿಷ ಬಂದಿರೋದು ಅಣಬೆಯಿಂದ, ಮಶ್ರೂಮಿಂದ. ಅಂದರೆ ಅವರು ಶನಿವಾರ ಸೇವಿಸಿರೋ ಆಹಾರದಲ್ಲಿ ವಿಷಪೂರಿತ ಅಣಬೆ ಸೇರಿತ್ತು ಅಂತ ಹೇಳಿದ್ರು. ಇದೊಂದು ಅಲ್ಲೋಲ ಕಲ್ಲೋಲ ಹುಟ್ಟಿಸಿದಂತಹ ಒಂದು ಸುದ್ದಿ ಆಗೋಯ್ತು. ಯಾಕೆ ಅಂದರೆ ಸ್ಥಳೀಯ ಸಮುದಾಯ ಅಂದರೆ ಆಸ್ಟ್ರೇಲಿಯಾದ ಚಿಕ್ಕ ನಗರಗಳಲ್ಲಿ, ಚಿಕ್ಕ ಪಟ್ಟಣಗಳಲ್ಲಿ, ಚಿಕ್ಕ ಹಳ್ಳಿಗಳಲ್ಲಿ ಕೆಲವೇ ಮಂದಿ ಇರ್ತಾರೆ, ಅಥವಾ ಬೆರಳೆಣಿಕೆ 100 ಮಂದಿ ಇರ್ಬೋದು, ಕೆಲ ಸಾವಿರ ಮಂದಿ ಇರ್ಬೋದು. ಯಾವುದೇ ಒಂದು ಸುದ್ದಿ ವಿಶೇಷ ಅಂತ ಹೇಳಿದ್ರೆ ಅದು ಅತಿ ವಿಶೇಷ ಆಗೋಗುತ್ತೆ. ಹೀಗಾಗಿ ತಕ್ಷಣಕ್ಕೇ ಅಯ್ಯೋ ನಮ್ಮ ಸಮುದಾಯದ ಬಹಳ ಹಿರಿಯವರು, ಇವರು 70-80 ವರ್ಷದ ಹಿರಿಯರು, ಅವರ ಆರೋಗ್ಯ ಹೀಗಾಗೋದಕ್ಕೆ ಕಾರಣ ಒಂದು ವಿಷಪೂರಿತ ಅಣಬೆ ಇದ್ದಂಥ ಒಂದು ಆಹಾರ ಸೇವನೆ ಅಂತ ಗುಲ್ಲಾಗೋಯ್ತು. ಸೊ ಏನಾಯಿತು, ಕಡೆಗೆ ಅವರು ಪ್ರಾಣದ ಜೊತೆ ಹೋರಾಟ ನಡೆಸ್ತಿದ್ದಾಗ ಡಾಕ್ಟ್ರುಗಳು ಹೇಳಿಬಿಟ್ರು, ಇವರು ಆಹಾರದಲ್ಲಿ ವಿಷ ಸೇರಿತ್ತು, ವಿಷಪೂರಿತ ಅಣಬೆ ಸೇರಿತ್ತು, ಡೆತ್ ಕ್ಯಾಪ್ ಮಶ್ರೂಮ್ ಇತ್ತು ಅವರ ಆಹಾರದಲ್ಲಿ ಅಂತ. ಎರಿನ್ ಪ್ಯಾಟರ್ಸನ್ ಹೇಳಿದ್ದೇನು ಅಂದರೆ, ಅಯ್ಯೋ ನಾನು ಹೌದು ಅವ್ರಿಗೆ ಬಳಸಿದ್ದಂಥ ಬೀಫ್ ವೆಲ್ಲಿಂಗ್ಟನ್ನಲ್ಲಿ ನಾನು ಅಣಬೆ ಹಾಕಿದ್ದೆ, ಮಶ್ರೂಮ್ ಬಳಸಿದ್ದೆ, ಯಾಕೆಂದರೆ ಇದ್ದಿದ್ದು ರೆಸಿಪಿನೇ ಆಗಿತ್ತು. ಆದರೆ ನಾನು ಆ ಒಂದು ಮಶ್ರೂಮ್ನ ಸೂಪರ್ ಮಾರ್ಕೆಟಿಂದ ತೊಗೊಂಡು ಬಂದಿದ್ದೆ. ನಂತರ ಕೋರ್ಟ್ ರೂಮ್ನಲ್ಲಿ ಹೇಳಿದ್ದೇನು ಅಂದರೆ, ಎರಿನ್ ಹೇಳಿದ್ದೇನು ಅಂದರೆ, ನಾನು ಅಡುಗೆ ಮಾಡ್ತಿದ್ದಾಗ ಅಣಬೆ ಪ್ರಮಾಣ ಕಡಿಮೆ ಅನ್ನಿಸ್ತು ಮತ್ತು ಬಹಳ ರುಚಿ ಇರಲಿಲ್ಲ ಅನ್ನಿಸ್ತು. ಹಾಗಾಗಿ ನಾನು ತಕ್ಷಣಕ್ಕೇ ಅಡುಗೆ ಮಾಡೋ ಆತುರದಲ್ಲಿ ನನ್ನ ಅಡುಗೆ ಮನೆಯ ಪ್ಯಾಂಟ್ರಿಗೆ ಹೋಗಿ ಅಲ್ಲೊಂದಿದ್ದ ಚಿಕ್ಕ ಬಾಕ್ಸಲ್ಲಿ ಹಳೆದೊಂದು ಅಣಬೆ ಶೇಖರಣೆ ಇತ್ತು. ಅಂದರೆ ನಾನು ಅಣಬೆಯನ್ನು ಶೇಖರಿಸಿದ್ದೆ, ಅದನ್ನು ಯಾವುದೋ ಒಂದು ಏಷಿಯನ್ ಸೂಪರ್ ಮಾರ್ಕೆಟಿಂದ ತೊಗೊಂಡು ಬಂದಿದ್ದೆ ಅಂತ ನೆನಪಿದೆ. ಆ ಅಣಬೆಯನ್ನು ನಾನು ಸೇರಿಸಿದೆ, ಎಕ್ಸ್ಟ್ರಾ ಇರಲಿ ಅಂತ, ಸ್ವಲ್ಪ ಇನ್ನೂ ಹೆಚ್ಚು ರುಚಿ ಇರಲಿ ಅಂತ ಹೇಳಿ ನಾನು ಇನ್ನೊಂದಷ್ಟು ಅಣಬೆ ಸೇರಿಸಿದೆ. ಹಾಗಾಗಿ ಅದು ನನ್ನ ತಪ್ಪು ಅಲ್ವೇ ಅಲ್ಲ, ನನಗೆ ಗೊತ್ತೇ ಇರಲಿಲ್ಲ. ಅದೇ ಊಟವನ್ನು ನಾನು ಕೂಡ ಮಾಡಿದೆ, ರಾತ್ರಿಯೆಲ್ಲ ವಾಂತಿ ಮಾಡಿಕೊಂಡೆ. ಆದರೆ ನನಗೂ ಸ್ವಲ್ಪ ಅನಾರೋಗ್ಯ ಆಗಿತ್ತು, ಆದರೆ ಇಷ್ಟೊಂದು ಆಗಲಿಲ್ಲ. ಹಾಗಾಗಿ ನನ್ನ ಅಪರಾಧ ಇಲ್ಲವೇ ಇಲ್ಲ. ನಾನು ಉದ್ದೇಶಪೂರ್ವಕವಾಗಿ ಅಣಬೆಯನ್ನು ಸೇರಿಸಲಿಲ್ಲ. ಇದ್ದಿದ್ದ ರೆಸಿಪಿ ಹಾಗೆ ಅಣಬೆ ಇರಬೇಕು ಇಂಗ್ರೀಡಿಯೆಂಟ್ಸಲ್ಲಿ ಅಂತ ಹೇಳಿ ನಾನು ಅಣಬೆಯನ್ನು ಸೂಪರ್ ಮಾರ್ಕೆಟಿಂದ ತೊಗೊಂಡು ಬಂದು ಬಹಳ ಪ್ರೀತಿಯಿಂದ ನಾನು ಬಡಿಸಿದ್ದೀನಿ ಅವ್ರಿಗೆ. ಅವರು ನನ್ನ ಅತ್ತೆ ಮಾವ, ಬಹಳ ಒಳ್ಳೆಯ ಸಂಬಂಧ ಇದ್ದಂತಹ ಕುಟುಂಬ ನನ್ನದು. ಹಾಗಾಗಿ ಇಂತಹ ಒಂದು ಉದ್ದೇಶಪೂರ್ವಕ ಪೂರ್ವಾಲೋಚನೆ ಇದ್ದಂತಹ ಒಂದು ಕೊಲೆ ಅಲ್ಲ, ನನ್ನ ಅಪರಾಧ ಏನೂ ಇಲ್ಲ ಇದರಲ್ಲಿ. ನಾನು ತಪ್ಪು ಮಾಡಿದವಳು ಅಲ್ವೇ ಅಲ್ಲ, ತಪ್ಪಿತಸ್ಥೆ ಅಲ್ವೇ ಅಲ್ಲ ಅಂತ ಹೇಳಿ ವಾದ ಹೂಡಿದ್ರು. ಇದು ಕೇಸ್ ಆಗೋಯ್ತು. ಈ ಕೇಸಿನ ವಿಚಾರಣೆ ಮತ್ತು ಸಾಕ್ಷಿಗಳನ್ನು ಕಲೆ ಹಾಕೋದು ಇಂಥದ್ದೆಲ್ಲ ನಡೀತಿದ್ದಾಗ ಈ ವರ್ಷ ಒಂದು ಜ್ಯೂರಿ ತಂಡವನ್ನು ರಚಿಸಲಾಯಿತು. ಈ ಆಸ್ಟ್ರೇಲಿಯಾದಲ್ಲಿ ಜ್ಯೂರಿ ಡ್ಯೂಟಿ ಅಂತ ಹೇಳಿದ್ರೆ ಸಾರ್ವಜನಿಕರಲ್ಲಿ ಯಾರನ್ನೇ ಒಬ್ಬರನ್ನ ಆರಿಸ್ಬಿಟ್ಟು ಅಥವಾ ಒಂದಷ್ಟು ಜನರನ್ನ ಆರಿಸ್ಬಿಟ್ಟು, ನೋಡಿ ಇದು ನೀವು ಆಸ್ಟ್ರೇಲಿಯಾ ಪ್ರಜೆಯಾಗಿ ಇದು ನೀವು ಮಾಡಬೇಕಾಗಿರುವಂತಹ ಒಂದು ಕಾನೂನು ಬದ್ಧತೆ ಇರುವಂತಹ ಒಂದು ಕರ್ತವ್ಯ ಅಂತ ಇದೆ, ಕಾನೂನಿದೆ. ಸೊ ಜ್ಯೂರಿ ಡ್ಯೂಟಿ ಅಂತ ಒಂದು ಕಾಲ್ ಬಂದಾಗ ನಾವು ಅದಕ್ಕೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಜ್ಯೂರಿಗಳಾಗಲೇಬೇಕು ನಾವು. ಇದಕ್ಕೋಸ್ಕರ ಸಮಯ ಕೊಡಬೇಕಾಗತ್ತೆ. ನಮ್ಮ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಕೋರ್ಟ್ಗೆ ಹೋಗಿ ಕೂತ್ಕೊಂಡು ಎಲ್ಲ ತರಹ ವಾಗ್ವಾದಗಳನ್ನು ಕೇಳಿಕೊಂಡು ಪುರಾವೆಗಳನ್ನು ಪರಿಶೀಲನೆ ಮಾಡಿ ಒಂದು ಖಡಾಖಂಡಿತವಾದ ಸತ್ಯಯುತವಾದ ಒಂದು ತೀರ್ಮಾನಕ್ಕೆ ನಾವು ಬರಬೇಕಾಗತ್ತೆ. ಹೀಗಾಗಿ ಈ ಕೇಸ್ನಲ್ಲಿ ಬಹಳ ಸೂಕ್ಷ್ಮ ಅನಿಸಿದ್ದು ಏನು ಅಂತ ಹೇಳಿದ್ರೆ, ಆಕೆ ಉದ್ದೇಶಪೂರ್ವಕವಾಗಿ ವಿಷಪೂರಿತ ಅಣಬೆ ಹಾಕಿದ್ರ, ಬೇಕಂತಾನೇ ತನ್ನ ಅತ್ತೆ ಮಾವನ್ನು ಸಾಯಿಸಿದ್ರ. ಯಾಕೆಂತ ಹೇಳಿದ್ರೆ ನೋಡಿ, 3 ಪ್ರಾಣ ಕಳ್ಕೊಂಡ್ರು, ಒಬ್ಬರು ಪಾಪ ಪ್ರಾಣಕ್ಕೋಸ್ಕರ ಹೋರಾಡಿ ಕಡೆಗೆ ಉಳ್ಕೊಂಡ್ರು. ಆದರೆ ಅವ್ರ ಹೆಂಡತಿ ಸತ್ತು ಹೋಗಿದ್ರಲ್ಲ ಪಾಪ, ಅವರು ತಮ್ಮ ಕಡೆಗಾಲವನ್ನು ಈ ನೋವಿನಿಂದ ಕಳೆಯೋ ಥರ ಆಯಿತು ಅಂತ ಎಲ್ಲರೂ ಬಹಳ ಜನ ದುಃಖದಲ್ಲಿದ್ದರು. ಹೀಗಾಗಿ ಈ ವರ್ಷ ಕೋರ್ಟು ನ್ಯಾಯಾಲಯದ ಜಡ್ಜು ಜ್ಯೂರಿ ಡ್ಯೂಟಿಗೆ ಅಂತ ಸುಮಾರು 15,000 ಜನರನ್ನು ಕಲೆ ಹಾಕಿದ್ರು. ಅವರಲ್ಲೆಲ್ಲನೂ
ಈ ಥರ ಇದೆ. ಕೇಸ್ ವಿವರಗಳು ಬರುತ್ತೆ. ಸಾಕ್ಷಿಗಳನ್ನು ನೀವು ಪರಿಶೀಲನೆ ಮಾಡಬೇಕಾಗತ್ತೆ, ಸಮಯ ಕೊಡಬೇಕಾಗತ್ತೆ. ಸುಮಾರು 4-5 ತಿಂಗಳೇ ಹಿಡಿಸ್ಬೋದು. ವಾರ ಹಾಜರಾಗಬೇಕಾಗತ್ತೆ ನ್ಯಾಯಾಲಯಕ್ಕೆ ಅಂತೆಲ್ಲ ಹೇಳಿ ಕಡೆಯಲ್ಲಿ ಅವ್ರನ್ನೆಲ್ಲ ಬಟ್ಟಿ ಇಳಿಸಿ ಕಡೆಗೆ ಬಟ್ಟಿ ಇಳಿಸಿದಾಗ 115 ಜನ, 112, 115 ಜನ ಉಳ್ಕೊಂಡ್ರು. ಅದರಲ್ಲಿ ಪುನಃ 15 ಜನರನ್ನು ಒಂದು ಫೈನಲ್ ಲಿಸ್ಟು ಅಂತ ಮಾಡಿಕೊಂಡು 15 ಜನರಲ್ಲಿ ಕಡೆಗೆ 12 ಜನರನ್ನು ಒಪ್ಪಿಸಿ ಮತ್ತು ಸೆಲೆಕ್ಟ್ ಮಾಡಿ ಜ್ಯೂರಿ ತಂಡ ಅಂತ ರಚಿಸಿದ್ರು. ಇವರು ಈ ವರ್ಷ 4.5 ತಿಂಗಳ ಕಾಲ ಎಲ್ಲ ತರಹದ ವಾಗ್ವಾದಗಳನ್ನು ಕೇಳಿ ಪ್ರತಿ ವಾರ ಕೋರ್ಟಿಗೆ ಹೋಗಿ ಸಾಕ್ಷಿಗಳನ್ನು ಪರಿಶೀಲನೆ ಮಾಡಿ, ಏಕೆಂದರೆ ಕೋರ್ಟಿಂದ ಆಚೆ ಬಾಯ್ಬಿಡೋ ಹಾಗಿಲ್ವಲ್ಲ ಈ ಕೇಸ್ ಬಗ್ಗೆ. ಸೊ ಪ್ರಮಾಣವನ್ನು ಸ್ವೀಕಾರ ಮಾಡಿದ್ಮೇಲೆ ಒಂದು ಸತ್ಯವನ್ನು ಎತ್ತಿಡುವಂತಹ ಒಂದು ಬದ್ಧತೆ ಇವರ ಪಾಲಿಗಿತ್ತು. ಹಾಗಾಗಿ ಈ ಸೂಕ್ಷ್ಮವಾದ ಅತ್ಯಂತ ಜವಾಬ್ದಾರಿಯುತವಾದ ಕೆಲಸವನ್ನು ಅವರೆಲ್ಲ ಸಮರ್ಪಕವಾಗಿ ನಡೆಸಿ ಕಡೆಗೆ ಜುಲೈ 7ನೇ ತಾರೀಕು ಸೋಮವಾರ ಜ್ಯೂರಿ ತೀರ್ಮಾನ ಹೊರಬಿತ್ತು. ಏನು ಅಂತ ಹೇಳಿದರೆ, ಎರಿನ್ ಪ್ಯಾಟರ್ಸನ್ ತಪ್ಪಿತಸ್ಥೆ, ಅಪರಾಧಿ ಮತ್ತು ಅವರು 4 ವಿಧದ ಅಪರಾಧಗಳಿಗೆ ಜವಾಬ್ದಾರಿ ಆಗಿದ್ದಾರೆ ಅನ್ನೋ ಒಂದು ತೀರ್ಮಾನ ಬಂತು. 4 ಅಪರಾಧಗಳು ಯಾವ್ದು ಅಂದರೆ ಅತ್ತೆ ಮಾವ ಮತ್ತು ಅತ್ತೆಯ ತಂಗಿಯನ್ನು ಸಾಯಿಸಿದ್ದು ಮತ್ತು ತಂಗಿಯ ಗಂಡನನ್ನು ಕೂಡ ಸಾಯಿಸೋದಕ್ಕೆ ಹೊಂಚು ಹಾಕಿದ್ದು ಅಥವಾ ಅಟೆಂಪ್ಟ್ ಮಾಡಿದ್ದು ಅಂತ ಹೇಳಿ ಗಿಲ್ಟಿ ಆನ್ ಆಲ್ 4 ಕೌಂಟ್ಸ್ ಅನ್ನೋ ಒಂದು ತೀರ್ಮಾನ ಹೊರಬಿತ್ತು. ಇದು ಬಹಳ ಕುತೂಹಲಕಾರಿ. ಯಾಕೆ ಅಂತ ಹೇಳಿದ್ರೆ ಆಸ್ಟ್ರೇಲಿಯಾದಲ್ಲ, ಪಕ್ಕದ ನೆರೆ ದೇಶವಾದ ನ್ಯೂಜಿಲೆಂಡ್, ದೂರದಲ್ಲಿರುವಂತಹ UK, USA, ಕೆಲ ಯುರೋಪಿಯನ್ ಕಂಟ್ರೀಸು ಎಲ್ಲ ಕಡೆ ಈ ಸುದ್ದಿ ಬಹಳ ಒಂದು ರೋಚಕಮಯವಾದ ಕಥೆಯಾಗೋಗಿತ್ತು. ಕಡೆಗೆ ಈ ತೀರ್ಮಾನ ಹೊರಬಿದ್ದಾಗ ಅಯ್ಯೋ ಹೌದಾ, ಕಡೆಗೂ ಎರಿನ್ ಸಿಕ್ಬಿಟ್ಲು, ಎರಿನ್ ತಪ್ಪಿತಸ್ಥೆ ಅಂತ ಆಯಿತು ಅಂತ ಬಹಳ ಜನ ಮಾತಾಡಿದ್ರು. ಇದು ಬಹಳ ದೊಡ್ಡ ವಿಷಯ ಆಗಿತ್ತು. ಈಗೇನಾಗಿದೆ ಅಂದರೆ ಎರಿನ್ಗೆ ಎಷ್ಟು ವರ್ಷ ಶಿಕ್ಷೆ ಆಗುತ್ತೆ, ಯಾವ ಥರ ಶಿಕ್ಷೆ ಆಗುತ್ತೆ ಅನ್ನೋದು ತೀರ್ಮಾನ ಆಗಬೇಕಾಗಿದೆ. ಅದು ಮತ್ತೆ ಇನ್ನೊಂದು ಕೋರ್ಟಿನ ಇನ್ನೊಂದು ಮಜಲು ಮತ್ತು ತೀರ್ಮಾನದ ಇನ್ನೊಂದು ಮಜಲು ಅಂತ ಹೇಳ್ಬೋದು. ಇಷ್ಟೆಲ್ಲ ಆಗಿ ಕಡೆಗೆ ಎರಿನ್ ಪ್ಯಾಟರ್ಸನ್ ಕತೆ ಇಷ್ಟು ತನಕ ಬಂದಿದೆ. ಕುತೂಹಲವಾಗಿ ಯಾಕೆ ಅಂತ ಹೇಳಿದ್ರೆ, ಅಣಬೆ ಹಾಕಿ ಅಡುಗೆ ಮಾಡಿ ಅದು ದೊಡ್ಡ ಅಪರಾಧ ಆಗಿದ್ದೇ ಬಹಳ ಕುತೂಹಲ ಮತ್ತು ರೋಚಕವಾದ ಕತೆ. ಇಲ್ಲಿಗೆ ನಾನು ಈ ವಿಶೇಷ ಸುದ್ದಿಯ ಬಗ್ಗೆ ಮಾತಾಡೋದನ್ನು ಮುಗಿಸ್ತೀನಿ. ಇಷ್ಟೆಲ್ಲ ಕೇಳೋದಕ್ಕೆ ಸಿಡ್ನಿ ಕನ್ನಡ ವಾಣಿ ಶ್ರೋತೃಗಳಿಗೆ ನನ್ನ ನಮಸ್ಕಾರಗಳು, ವಂದನೆಗಳು, ವಿನಂತಿ. ಧನ್ಯವಾದಗಳು ಡಾಕ್ಟರ್ ವಿನೀತಾ ಶರ್ಮಾ ಅವರಿಗೆ. ಚೆನ್ನಾಗಿ ವರದಿ ಮಾಡಿದ್ದಾರೆ ಅಂತ ಆಗಿದ್ದನ್ನೆಲ್ಲನೂ. ಆದರೆ ನಿಜವಾಗ್ಲೂ ಒಂಥರ ಇದು ಒಂದು ಭೀಕರವಾದ ಸುದ್ದಿನೇ. ನಾವು ಟೆಲಿವಿಷನ್ನಲ್ಲಿ ನೋಡಿ ಅದನ್ನು ಅವ್ರಗಳ ಮುಖಗಳು ಅದೆಲ್ಲ ನೋಡಿದ್ರೆ ಅಯ್ಯಪ್ಪ ಅನ್ನಿಸ್ತಾ ಇತ್ತು. ನೋಡೋಣ ಇವಾಗ ಇನ್ನು ಮುಂದೆ ಯಾವ ಥರ ಇದು ಆಗುತ್ತೆ ಅಂತ. ಅದು ಅಲ್ಲದೆ ಆಕೆ ಅಪೀಲ್ ಹೋಗೋ ಚಾನ್ಸು ಇದೆ. ಈಗ ಅದು 2 ವಾರನೋ 3 ವಾರನೋ ಟೈಮ್ ಕೊಟ್ಟಿದ್ದಾರೆ. ಆ ವಾರದಲ್ಲಿ ಬೇಕಾದ್ರೆ ಆಕೆ ಹೈಯರ್ ಕೋರ್ಟಿಗೆ ಅಪೀಲ್ ಹೋಗ್ಬೋದು ಅನ್ನೋದು ಒಂದಿದೆ. ನೋಡೋಣ, ಕೊನೆಗೂ ನ್ಯಾಯ ಅಥವಾ ಸತ್ಯ ಗೆಲ್ಲುತ್ತೆ ಅನ್ನೋದೇ ಒಂದು ನಮಗೊಂದು ಭರವಸೆ. ಅಷ್ಟೇ. ಅದೇ ಅದು 4 ಪ್ಲೇಟ್ ಮಾಡಿ 3 ಪ್ಲೇಟು ಬೇರೆ ಕಲರ್, ಇನ್ನೊಂದು ಪ್ಲೇಟು ಇನ್ನೊಂದು ಕಲರ್. ಈಗ ಒಂದು ಸ್ಪಾನ್ಸರ್ಸ್ ಸಂದೇಶ ಕೇಳಿ ಕಾರ್ಯಕ್ರಮನ ಮುಂದುವರಿಸೋಣ. Hi, I'm Igor Lihorovich of Take Care of Books. We're proud accountants and sponsors of Right Regional Radio Cooperative Limited and to many other non-for-profit organizations across Sydney. Our specialty and service excellence is in understanding and delivering acute and compliant financial accounting needs of community organizations. Thanks, Igor. Take Care of Books works excellently with not-for-profit organizations covering all financial accounting needs. To arrange a free initial consultation, go to takecareofbooks.com.au. We will be proud to serve you as we are of 2RRR. The
Rotary Club of Hunters Hill, in partnership with Hunters Hill Council, are again hosting in 2025 the Hunters Hill Spring Garden Competition. This popular annual celebration aims to encourage local gardening enthusiasts who are residents inside the Hunters Hill Council's area to showcase their skills and creativity. So don't delay. Get those green fingers into gear today. Entries close on Tuesday the 14th of October, with the awards evening on Thursday the 30th of October. For all inquiries, go to the events section of Hunters Hill Council's website, huntershill.nsw.gov.au, or email rotaryhuntershill@gmail.com. Tune in to Rock and Roll Rising, Thursday nights with Harry Scorpio. You'll hear classic vintage rock, Delta blues, garage, punk, metal, and more. That's Rock and Roll Rising with Harry Scorpio. Thursdays, 8 p.m. to 10 p.m. with an encore Monday morning from 5 to 7 on 2RRR 88.5 FM. Your local sound to the world. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು, ಭೂಮಿಗೆ ಬಾಯ್ ಬಿಡಲಿ ಇಲ್ಲೇ ನಾನಿನ್ನ ಕೈ ಬಿಡೆನು, ನೀನಿರುವುದೇ ನನಗಾಗಿ ಈ ಜೀವ ನಿನಗಾಗಿ. ಈಗ ಒಂದು ದೂರವಾಣಿ ಕರೆ ಬಂದಿದೆ. ಶ್ರೀಮತಿ ಅನು ಶಿವರಾಮ್ ಅವರು, ನಮಸ್ಕಾರ. ಹಲೋ, ನಮಸ್ಕಾರ ಮಹೇಶ್. ನಮಸ್ಕಾರ ಶ್ರೀನಿವಾಸ್. ನಮಸ್ಕಾರ, ಹೇಳ್ಬೇಕು. ಈಗಷ್ಟೇ ಡಾಕ್ಟರ್ ವಿನತೆ ಶರ್ಮಾ ಅವರು ಮಾತಾಡಿದ್ರು. ಐರಿನ್ ಪೆಟರ್ಸನ್ ಅವರ ಜ್ಯೂರಿ ತೀರ್ಮಾನ ಆಗಿದ್ದು ಆಕೆ ತಪ್ಪಿತಸ್ಥೆ ಅಂತ ಸದ್ಯಕ್ಕೆ ಘೋಷಣೆ ಆಗಿರೋದು. ಅದನ್ನ ಕೇಳಿದಾಗ ನನ್ಗೆ ಅನ್ನಿಸ್ತು, ಡೆವಲಪಿಂಗ್ ಕಂಟ್ರೀಸ್ ಅಂಡ್ ಥರ್ಡ್ ವರ್ಲ್ಡ್ ಕಂಟ್ರೀಸ್ ಅಂತ ಹೇಳಿದಾಗ, ಅದು ಭಾರತನ ಥರ್ಡ್ ವರ್ಲ್ಡ್ ಅಂದಾಗ ನಂಗೆ ತುಂಬಾ ಮನ್ಸಿಗೆ ನೋವಾಗೋದು, ಇಷ್ಟ ಆಗ್ತಿರ್ಲಿಲ್ಲ. ಆದ್ರೆ ಈ ತರದ ವಿಷಯದಲ್ಲಿ ಒಂದು ವ್ಯಕ್ತಿ 3 ಜನನ ಕೊಲೆ ಮಾಡಿದ್ದಾರೆ ಅಂತ 2 ವರ್ಷ ಸತತವಾಗಿ ಅದನ್ನ ಫಾಲೋ ಅಪ್ ಮಾಡಿ ಅದನ್ನ ಸಾಧಿಸಿದ್ರು ಅವರು, ಒಂದು ಅಂತ್ಯಕ್ಕೆ ತಂದ್ರು. ಆದ್ರೆ ನಮ್ಮ ದೇಶದಲ್ಲಿ RCB ಯಲ್ಲಿ ಗೊಂದಲದಲ್ಲಿ 11 ಜನ ಅಮಾಯಕರು, ಅವ್ರದ್ದು ಏನೂ ತಪ್ಪಿಲ್ಲ, ಅವ್ರಿಗೆ ಯಾವ ತರದ್ದು ಹೊಣೆ ಇಲ್ಲ, ಅವರು ಪ್ರಾಣನೇ ಬಿಟ್ಬಿಟ್ರು. ಒಂದು ಸೆಲೆಬ್ರೇಷನ್ಗೆ ಅಂತ ಬಂದು ಒಂದು ಸಂಭ್ರಮ ಆಚರಣೆಗೆ, ಅದು ಸರ್ಕಾರದಿಂದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಅವರುಗಳ ಕರೆಯ ಮೇಲೆ ಬಂದು ಪ್ರಾಣ ಬಿಟ್ರು. ಅದಕ್ಕೆ ಯಾವುದೇ ತರದ ನೈತಿಕ ಜವಾಬ್ದಾರಿನೂ ನಮ್ಮ ಮುಖ್ಯಮಂತ್ರಿಗಳಾಗ್ಲಿ ಉಪಮುಖ್ಯಮಂತ್ರಿಗಳಾಗ್ಲಿ ತಗೊಳ್ಳಿಲ್ಲ. ನಮ್ದಲ್ಲ, ನಮ್ ತಪ್ಪೇ ಇಲ್ಲ, ನಮ್ಗ್ ಗೊತ್ತೇ ಇಲ್ಲ ಅಂತಾನೆ ಓಡಾಡಿದ್ರು. ಆವಾಗ ಒಂದೇಸೆ ಥರ್ಡ್ ವರ್ಲ್ಡ್ ಕಂಟ್ರಿ ನಿಜಾನ ಅನ್ನಿಸ್ತು, ಅಂದ್ರೆ ನೈತಿಕವಾಗಿ ಅಲ್ಲಿದೀವ ಅನ್ನಿಸ್ತು. ಆಮೇಲೆ ಬೆಂಗಳೂರಿನಂತ ಒಂದು ಹೈಲಿ ಸೊಫಿಸ್ಟಿಕೇಟೆಡ್ ಊರಿನಲ್ಲೂ ಸಹ, ಕಾಸ್ಮೋಪಾಲಿಟನ್ ಊರಲ್ಲೂ ಯಾವುದೇ ತರ ಪ್ರತಿಭಟನೆನೇ ಇಲ್ಲ. ಚೀಫ್ ಮಿನಿಸ್ಟರ್ ಇದ್ರು, ಅವ್ರ ಎದುರಿಗೆ 11 ಜನ ಸತ್ರು, ಅದಕ್ಕೆ ಇವರು ಮಾರಲ್ ರೆಸ್ಪಾನ್ಸಿಬಿಲಿಟಿ ತಗೊಳಲ್ಲ. ಅವ್ರ ಜನನು ಏನು ಕೇಳ್ತಾ ಇಲ್ಲ, ಆಯ್ತು ಅವರೆಲ್ಲ ಸತ್ರು, ಅವ್ರನ್ನೆಲ್ಲ ಉಳ್ಬಿಡಿ, ಅವ್ರಿಗೆಲ್ಲ 2 ಲಕ್ಷ ಕೊಟ್ಬಿಟ್ಟು ಮುಗಿಸ್ಬಿಡಿ ಅಂತ. ಅಂದ್ರೆ ಪ್ರಾಣಕ್ಕೆ ಇಷ್ಟೇ ಬೆಲೆನಾ? ಹಾಗಾದ್ರೆ ದಟ್ ಈಸ್ ವೈ ವಿ ಆರ್ ಕಾಲ್ಡ್ ಥರ್ಡ್ ವರ್ಲ್ಡ್. ಅದರಿಂದ ನಾವು ಒಂಥರ ಡೆವಲಪಿಂಗ್ ಅಂತ ಅನ್ನಿಸ್ಕೊತಿದೀವ? ಬರೀ ರಿಸೋರ್ಸ್ ಇಂದಾಗ್ಲಿ ಅಥವಾ ನಮ್ಮ ಹತ್ರ ಇರೋ ಕಾರ್ಗಳು ವಿಮಾನಗಳಿಂದ ಅಲ್ಲ, ನಮ್ಮ ನೈತಿಕ ಮಟ್ಟದಲ್ಲೂ ನಾವು ಹಂಗೆ ಆಗೋಗಿದೀವ ಅಂತ ಒಂದ್ ಯೋಚನೆ ಬಂತು. ಬೇರೆ ಕೇಳಿಗರಿಗೆ ಏನ್ ಅನ್ಸುತ್ತೋ ಗೊತ್ತಿಲ್ಲ. ಅನ್ಕೊಂಡು 3 ಜನದ ಸಾವಿಗೆ ಇಷ್ಟು ಒಂದ್ ಸರ್ಕಾರ ಪೂರ್ತಿ ಜೂರಿ ಮಾಡಿ ಅದಕ್ಕೆ 2 ವರ್ಷ ಸತತವಾಗಿ ಫಾಲೋ ಅಪ್ ಆಯ್ತು. ನಮ್ ದೇಶದಲ್ಲಿ ನಮ್ ಕಣ್ಣೆದ್ರಿಗೆ ಇದಕ್ಕೆ ಯಾರ್ದು ವಿಟ್ನೆಸ್ಸೇ ಬೇಡ, ಯಾಕೆಂದ್ರೆ ಎಲ್ರ ಕಣ್ಣೆದ್ರಿಗೆ ಆಗಿದ್ದು, ಸಾವಿರಾರು ಜನ ವಿಟ್ನೆಸ್ ಕಡೆ ಆಗಿದ್ದು, ಅದಕ್ಕೇನು ಫಾಲೋ ಅಪ್ ಇಲ್ವಲ್ಲ, ಅದಕ್ಕೇನು ಒಂದು ತಪ್ಪು ಇದೇ ಇಲ್ದಂಗ ಆಗೋಯ್ತಲ್ಲ, ಎಲ್ರು ತಪ್ಸ್ಕೊಂತಾರಲ್ಲ ಇದ್ರಲ್ಲಿ ಅಂತ ಯೋಚನೆ ಬಂತು. ಅದೇ ನಾಯಕತ್ವ ಬೇಕು. ಅದೇ ನೀವು ಹೇಳೋದು ನನಗೇನು ಅನಿಸುತ್ತೆ ಅಂದರೆ, ಇವಾಗ ಭಾರತ ಅಥವಾ ಮುಂತಾದ ದೇಶದಲ್ಲಿ ನೀವು ರಾಜಕಾರಣಿ ಆಗಿದ್ದರೆ ಅಥವಾ ನಿಮಗೆ ಒಂದು ಪವರ್ ಇದ್ದರೆ ನೀವು ಏನು ಬೇಕಾದ್ರೂ ಮಾಡಿ ಗೆದ್ಕೋಬಹುದು ಅನ್ನೋದೊಂದು ಆಗೋಗಿದೆ ಅಲ್ಲಿ. ಆದ್ದರಿಂದ
ಆದ್ರಿಂದ ನೋಡಿ ಯಾರು ತಗೊಳ್ಳೋದಿಲ್ಲ, ಎಲ್ಲರೂ ಮನೆಯಲ್ಲಿ ಅಲ್ಲಿ ಇಲ್ಲಿ ಮಾತಾಡ್ಕೋತಾರೆ ಹೊರತು ಮುಂದೆ ಬಂದು ಧೈರ್ಯವಾಗಿ ಯಾರು ಮಾತಾಡೋದಿಲ್ಲ. ಆದರೆ ಇದೇ ಥರ ಈ ಹಣಬೆ ಕೇಸು ಅಲ್ಲಿ ಯಾವ್ದಾರ ಒಬ್ಬ ಕಾಮನ್ ಮ್ಯಾನ್ಗಾಗಿದ್ದಿದ್ರೆ ಅಲ್ಲೂ ಕೇಸ್ ಹಾಕಿ ಅದು ವಾದ ವಿವಾದ ಅದೆಲ್ಲ ಆಗೇ ಆಗೋದು. ಆದರೆ ಈಗ ಈ ಒಬ್ಬ ಸಿನಿಮಾ ಆ್ಯಕ್ಟರ್ ಇರ್ಬೋದು, ಒಬ್ಬ ಕ್ರಿಕೆಟ್ ಪ್ಲೇಯರ್ ಇರ್ಬೋದು, ರಾಜಕಾರಣಿ ಇರ್ಬೋದು, ಅಂಥವ್ರು ಏನಾದರೂ ಮಾಡಿದ್ರೆ ಅದು ಅವ್ರು ಹೇಗೋ ತಪ್ಪಿಸ್ಕೋತಾರೆ. ಅವ್ರು ತಪ್ಸ್ಕೊಳ್ಳೋದು ಸರಿ, ಅವ್ರು ತಪ್ಸ್ಕೊಳ್ಳೋದು ಬಿಡ್ತೀವಿ, ನಾವೇ ಬಿಡ್ತೀವಿ. ಅದೇ ಹೇಳಿದ್ದು, ಎಲ್ರಿಗಿಂತ ಹೆಚ್ಚಾಗಿ ಅನ್ಸುತ್ತೆ ನನಗೆ. ಮಾರ್ಕೆಟಿಂಗ್ ಅಲ್ಲಿ ಒಂದು ಹೇಳ್ತಾರೆ ಶಾರ್ಟ್ ಮೆಮೊರಿ ಅಂತ. ಏನಾದ್ರು ಪ್ರಾಬ್ಲಮ್ ಆದ್ರೆ ಹೇಳ್ತಾರೆ ಡಸಂಟ್ ಮ್ಯಾಟರ್, ಒಂದು ಪ್ರಾಬ್ಲಮ್ ಟು ಅನದರ್ ಪ್ರಾಬ್ಲಮ್ ಅಷ್ಟೇ. ಯಾಕಂದ್ರೆ ಇದು ಮೆಮೊರಿ ಇರೋದು ಒಂದು ಪ್ರಾಬ್ಲಮ್ ಇಂದ ಮುಂದಿನ ಪ್ರಾಬ್ಲಮ್ ತನಕ, ಅದಾದ್ಮೇಲೆ ಅದು ಹಿಂದಿಂದು ಮರ್ತೋಗ್ತೀವಿ ಅಂತ. ಹೌದು, ಇದಾಗಿದ ತಕ್ಷಣನೇ ಏರ್ ಇಂಡಿಯಾದು ಒಂದು ಆಯ್ತು. ಹೌದು, ಇವರೆಲ್ಲ ಅಂದ್ರೆ ನೈತಿಕವಾಗ್ಲೂ ಅವ್ರಿಗೆ ಅನ್ನಿಸ್ಲಿಲ್ಲ, ರೆಸ್ಪಾನ್ಸಿಬಿಲಿಟಿನೂ ಅನ್ನಿಸ್ಲಿಲ್ಲ. ಅದು ತುಂಬಾ ಮನ್ಸಿಗೆ ನೋವಾಯ್ತು. ಈ ಧರ್ಮಸ್ಥಳದ ವಿಷಯ ಅಂತೂ ಮಾತಾಡೋದೇ ಬೇಡ, ಅದನ್ನ ಒಪ್ಕೊಳಕ್ಕೆ ಮನ್ಸು ರೆಡಿ ಆಗಿಲ್ಲ. ಧನ್ಯವಾದಗಳು. ಧನ್ಯವಾದಗಳು ಶ್ರೀಮತಿ ಅನುಶ್ರೀ. ನಿಮ್ಮ ಶ್ರೋತೃಗಳು ಕೇಳಿದವ್ರಿಗೆ ಏನನ್ಸ್ತು, ಹೌದು, ಉತ್ತರ ಬೇಕು ಅಂತ ಅನ್ಸುತ್ತೆ. ಒಳ್ಳೆಯ ಚರ್ಚೆ ಆಗ್ಬೇಕು ಇದ್ರ ಬಗ್ಗೆ. ವಾಟ್ ಈಸ್ ದ ರೋಲ್ ಆಫ್ ದ ಸಿಟಿಸನ್ ಅಂತ. ಹೌದು ಹೌದು, ಖಂಡಿತ. ಥ್ಯಾಂಕ್ ಯು. ಧನ್ಯವಾದಗಳು. ಸೊ ಇವತ್ತಿನ ಕಾರ್ಯಕ್ರಮದ ಕೊನೆಗೆ ಬಂದಿದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಾರದ ಕಾರ್ಯಕ್ರಮ ಕೇಳಲು ಮರೆಯಬೇಡಿ ಅಂತ ಹೇಳ್ತಾ ನಿಮ್ಮನ್ನು ಬೀಳ್ಕೊಡ್ತಾ ಇದ್ದೀನಿ. ನಾನು ಮಹೇಶ್ ರಾವ್, ಸಿಡ್ನಿ ಶ್ರೀನಿವಾಸ್. ನಮಸ್ಕಾರ. ನಮಸ್ಕಾರ. ಕನ್ನಡ ಉಳಿಸಿ, ಕನ್ನಡ ಬಳಸಿ, ಕನ್ನಡ ಬೆಳೆಸಿ. ಸರ್ವೇ ಜನಾಃ ಸುಖಿನೋ ಭವಂತು. ಧನ್ಯವಾದಗಳು. ಬರೀ ಆನಂದ ಮಾತ್ರ ಅಲ್ಲ, ಏ ಸಮಯ ಶೃಂಗಾರ